ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸುತ್ತದೆ ಸೋಮವಾರದ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸಂದೇಶ. ಇಂದಿನ ಆರೋಗ್ಯ ಸಂದೇಶದ ಅತಿಥಿ ಡಾಕ್ಟರ್ ಸುಪ್ರೀತ್ ಜೆ ಲೋಬೋ. ಡಾಕ್ಟರ್ ಸುಪ್ರೀತ್ ಜೆ ಲೋಬೋ ಇವರು BAMS ಅನ್ನು SDM ಆಯುರ್ವೇದ ಕಾಲೇಜ್ ಹಾಸನ ಇಲ್ಲಿ ಪೂರೈಸಿದ್ದು, ಗುಜರಾತ್ನ ಜಾಮ್ನಗರ್ ಆಯುರ್ವೇದ ಯೂನಿವರ್ಸಿಟಿಯಿಂದ MS ಆಯುರ್ವೇದ ಪದವಿಯನ್ನು ಪಡೆದಿರುತ್ತಾರೆ. ಮಾತ್ರವಲ್ಲದೆ ಮಂಡಿ ನೋವಿನ ವಿಚಾರದಲ್ಲಿ PhDಯನ್ನು ಕೂಡ ಮಾಡುತ್ತಿದ್ದಾರೆ. ಕಳೆದ 8 ವರ್ಷಗಳಿಂದ ಉಪ್ಪಿನಂಗಡಿಯ ಜಾಸೀಸ್ ಆಯುರ್ವೇದಿಕ್ ಹಾಸ್ಪಿಟಲ್ನ ಸಂಚಾಲನೆಯನ್ನು ಅವರು ನಡೆಸುತ್ತಿದ್ದಾರೆ. ಮಾತ್ರವಲ್ಲದೆ ಬಳ್ಳಿ ಆಯುರ್ಗ್ರಾಮ ಎಂಬ ವಿನೂತನ ಕಲ್ಪನೆಯ ಆಯುರ್ವೇದ ಚಿಕಿತ್ಸಾಲಯವನ್ನು ಕೂಡ ಸ್ಥಾಪಿಸಿರುತ್ತಾರೆ. ಸರ್, ನಿಮಗೆ ನಮ್ಮ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈಗ ಸಾಮಾನ್ಯವಾಗಿ ನಾವು ಜನರ ಬಗ್ಗೆ ಹೇಳುವುದಾದರೆ ನಾವು 3 ರೀತಿಯ ವೈದ್ಯಕೀಯ ಪದ್ಧತಿಗಳನ್ನು ಹೆಚ್ಚಾಗಿ ಪಾಲನೆ ಮಾಡ್ತೇವೆ: ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ. ಇದೀಗ ಆಯುರ್ವೇದ ವೈದ್ಯರಾಗಿ ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ದುಡಿಯುತ್ತಿರುವ ನಿಮ್ಮ ಪ್ರಕಾರ ಆಯುರ್ವೇದದ ವೈಶಿಷ್ಟ್ಯತೆಗಳ ಬಗ್ಗೆ ಸ್ವಲ್ಪ ನಮಗೆ ಹೇಳ್ತೀರಾ? ಆಯುರ್ವೇದದಲ್ಲಿ ನಾವು ರೋಗಕ್ಕಿಂತಲೂ ರೋಗಿಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ರೋಗವನ್ನು ಟ್ರೀಟ್ ಮಾಡೋದಕ್ಕಿಂತಲೂ ಆ ರೋಗಿಯ ಕಂಡೀಷನ್ ಇರ್ಬೋದು, ರೋಗಿಯ ವಯಸ್ಸು, ರೋಗಿಯ ಹೇಗೆ ದೋಷಗಳು ಎಫೆಕ್ಟ್ ಆಗಿವೆ ರೋಗಿಯ ಮೇಲೆ, ಹಾಗೆ ರೋಗಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಚಿಕಿತ್ಸೆಯನ್ನು ಮಾಡ್ತೇವೆ. ಹಾಗೆ ಆಯುರ್ವೇದದಲ್ಲಿ ನಾವು ರೋಗಿಯ ಹೆಲ್ತನ್ನು ಕಾಪಾಡಿಕೊಳ್ಳಲು ನಾವು ಹೆಚ್ಚು ಮಹತ್ವ ಕೊಡ್ತೇವೆ. ಆಯುರ್ವೇದದಲ್ಲಿ ಹೇಳ್ತಾರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದರೆ ರೋಗಿಯ ಹೆಲ್ತನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಹೆಚ್ಚು ಮಹತ್ವ ಕೊಡ್ತೇವೆ. ಆತುರ ಅಂದರೆ ರೋಗಿ, ಆತುರಸ್ಯ ವಿಕಾರ ಪ್ರಶಮನಂ ಅದನ್ನು ನಂತರ ಹೇಳಿದ್ದಾರೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆದ ಮೇಲೆ ಆತುರಸ್ಯ ವಿಕಾರ ಪ್ರಶಮನ ಅಂದರೆ ರೋಗವನ್ನು ಗುಣ ಮಾಡುವುದು ಖಂಡಿತವಾಗಲೂ ಆಯುರ್ವೇದದಲ್ಲಿ ಇದೆ, ಆದರೆ ರೋಗಿಯ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ಹೆಚ್ಚು ಮಹತ್ವ ಕೊಡ್ತೇವೆ. ಅದಕ್ಕಾಗಿ ಆಯುರ್ವೇದದಲ್ಲಿ ದಿನಚರಿಯನ್ನು ಹೇಳಿದ್ದಾರೆ, ಋತುಚರ್ಯವನ್ನು ಹೇಳಿದ್ದಾರೆ. ಅಂದರೆ ಬೇರೆ ಬೇರೆ ಸೀಸನಲ್ಲಿ ನಾವು ಯಾವ ಥರ ನಮ್ಮ ಆಹಾರ ವಿಹಾರ ಔಷಧ ಹೇಗಿರಬೇಕು ಅದನ್ನು ಹೇಳಿದ್ದಾರೆ. ರೋಗ ಬರದೇ ಇರುವಲ್ಲೂ ಏನೆಲ್ಲ ಮಾಡ್ಬೋದು, ಉದಾಹರಣೆಗೆ ನಮ್ಮ ವೇಗಗಳಂತ ಹೇಳ್ತೇವೆ ನಾವು, ಈಗ ಮೂತ್ರ ಮಾಡಲು ಬರುವಂಥ ವೇಗ ಇರ್ಬೋದು, ಅಂಥ ವೇಗಗಳನ್ನೆಲ್ಲ ನಾವು ಆದಷ್ಟು ತಡೆಗಟ್ಟಬಾರದು ಅಂತ ಹೇಳಿ ಕೂಡ ಹೇಳ್ತಾರೆ. ಆದ್ದರಿಂದ ಈ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಎನ್ನುವುದು ಆಯುರ್ವೇದದ ಒಂದು ಈ ಬೇರೆ ಚಿಕಿತ್ಸಾ ಪದ್ಧತಿಗಳಿಗಿಂತಲೂ ಇದು ಒಂದು ಸ್ವಲ್ಪ ಭಿನ್ನವಾಗಿ ಇದೆ. ಡಾಕ್ಟರ್, ನೀವು ಹೇಳಿದ ಹಾಗೆ ಆಯುರ್ವೇದದಲ್ಲಿ ಬಹುಶಃ ವಿಶೇಷವಾಗಿ ಜನರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಲಾಗ್ತದೆ. ವ್ಯಕ್ತಿಯು ರೋಗಕ್ಕೆ ಒಳಗಾಗುವ ಮೊದಲೇ ಅವರ ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಲಾಗ್ತದೆ. ಆದರೆ ಹೆಚ್ಚಾಗಿ ಜನರಲ್ಲಿ ಒಂದು ಅಭಿಪ್ರಾಯ ಇದೆ, ಈ ಆಯುರ್ವೇದ ರೋಗವನ್ನು ಗುಣ ಮಾಡಲು ತುಂಬ ಸಮಯ ತೆಗೆದುಕೊಳ್ಳುತ್ತದೆ, ಅಥವಾ ಆಯುರ್ವೇದ ಅಂದರೆ ಅದೊಂದು ಮನೆಮದ್ದು, ಅಥವಾ ಈ ದೀರ್ಘಕಾಲದ ರೋಗಗಳಿಗೆ ಮಾತ್ರ ಆಯುರ್ವೇದ ಕೆಲಸ ಮಾಡ್ತದೆ. ಈ ರೀತಿ ಅನೇಕ ಅಭಿಪ್ರಾಯಗಳನ್ನು ನಾವು ಕಾಣ್ತೇವೆ. ಈಗ ಆಯುರ್ವೇದ ವೈದ್ಯರಾಗಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತವಾಗ್ಲೂ ನೀವು ಹೇಳಿದಾಗೆ ಈ ಆಯುರ್ವೇದ ಬಗ್ಗೆ ಜನರಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಖಂಡಿತ ಇವೆ. ಈಗ ನೀವು ಹೇಳಿದಾಗೆ ಆಯುರ್ವೇದವು ರೋಗವನ್ನು ಗುಣ ಮಾಡಲು ತುಂಬ ಟೈಮ್ ತಗೊಳ್ತದೆ ಅಂತ ಹೇಳ್ತೀರಿ. ಇದು ಖಂಡಿತ ಸರಿಯಲ್ಲ. ಯಾಕೆಂತ ಹೇಳಿದರೆ ರೋಗಿಯು ಬೇರೆ ಬೇರೆ ಪದ್ಧತಿಯಲ್ಲಿ ಚಿಕಿತ್ಸೆಗೆ ಹೋಗಿ ಗುಣ ಹೊಂದದೆ ಮತ್ತೆ ಆಯುರ್ವೇದಕ್ಕೆ ಬರುವ ಪ್ರಮೇಯವೇ ಹೆಚ್ಚು. ನಾವು ಕಂಡುಕೊಂಡಂತೆ ಈಗ ಡೈರೆಕ್ಟಾಗಿ ನಮ್ಮ ಬಳಿ ಬರುವುದು ಆಯುರ್ವೇದ ಮದ್ದಿಗಾಗಿ ಬರುವುದು ತುಂಬ ಕಮ್ಮಿ. ಹಾಗೆ ಚೈನಾದಲ್ಲಿ ಚೈನೀಸ್ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಇದೆ. ಅಲ್ಲಿ ಏನು ಮಾಡ್ತಾರೆ, ಫಸ್ಟ್ ಸಣ್ಣ ಏನಾದರೂ ರೋಗ ಬಂದರೂ ಅವರು ಫಸ್ಟ್ ಚೈನೀಸ್ ಆಲ್ಟರ್ನೇಟಿವ್ ಮೆಡಿಸಿನ್ಗೆ ಹೋಗ್ತಾರೆ. ಇಡೀ ವಿಶ್ವದಲ್ಲಿ ಇವತ್ತು ಆಲ್ಟರ್ನೇಟಿವ್ ಮೆಡಿಸಿನಲ್ಲಿ ಚೈನಾ ನಂಬರ್ 1 ಸ್ಥಾನದಲ್ಲಿದೆ. ಅಲ್ಲಿ ಗುಣ ಹೊಂದದೇ ಇದ್ದರೆ ಮತ್ತೆ ಅವರು ನೆಕ್ಸ್ಟ್ ಪದ್ಧತಿಗೆ ಹೋಗ್ತಾರೆ. ನಮ್ಮಲ್ಲಿ ದುರ್ದೈವಶಾತ್ ಹಾಗೆ ಇಲ್ಲ, ಭಿನ್ನವಾಗಿದೆ. ಮೊದಲ ಪ್ರಾಶಸ್ತ್ಯದಲ್ಲಿ ಆಯುರ್ವೇದಕ್ಕೆ ಬಂದರೆ ಖಂಡಿತವಾಗ್ಲೂ ಆಯುರ್ವೇದದಲ್ಲಿ ಬೇಗ ಗುಣ ಹೊಂದಲು ಸಾಧ್ಯ ಆಗ್ತದೆ ಅಂತ ನನ್ನ ಒಂದು ನಂಬಿಕೆ. ಇನ್ನೊಂದು, ಆಯುರ್ವೇದವು ಯಾವಾಗಲೂ ಈ ಸಿಂಪ್ಟಮ್ಸ್ಗಿಂತಲೂ ಆ ಕಾಸನ್ನು ಟ್ರೀಟ್ ಮಾಡಲಿಕ್ಕೆ ನೋಡ್ತೇವೆ ನಾವು. ಹೆಚ್ಚಾಗಿ ಈ ರೂಟ್ ಕಾಸ್ ಏನಿದೆ, ಕಾರಣ ಏನಿದೆ ಆ ರೋಗಕ್ಕೆ, ಅದನ್ನು ಕಂಡುಕೊಂಡು ನಾವು ಚಿಕಿತ್ಸೆ ಮಾಡ್ತೇವೆ. ಹಾಗೆ ಸ್ವಲ್ಪ ಟೈಮ್ ತಗೊಳ್ತದೆ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಹಾಗಂತೇಳಿ ಎಲ್ಲ ರೋಗಗಳಲ್ಲೂ ಆಯುರ್ವೇದ ತುಂಬ ಟೈಮ್ ತಗೊಳ್ತದೆ ಅಂತ ಹೇಳೋದು ಖಂಡಿತ ತಪ್ಪು. ಅದನ್ನು ಜನರಲೈಸ್ ಮಾಡೋದು ತಪ್ಪು.
ಕೆಲವು ರೋಗಗಳಲ್ಲಿ ಸ್ವಲ್ಪ ಸಮಯ ತಗೊಳ್ಬಹುದು. ಆ ರೋಗ ಉಂಟಾಗಲು ಮೂಲ ಕಾರಣವನ್ನು ಹುಡುಕುವುದರಿಂದ ಖಂಡಿತ ಖಂಡಿತ ಹೌದು, ಅದಕ್ಕೆ ಸ್ವಲ್ಪ ಸಮಯಾವಕಾಶ ತಗೊಳ್ತದೆ. ಅದು ನಿಧಾನ ಪರಿವರ್ಜನೆ ಅಂತ ನಾವು ಏನು ಹೇಳ್ತೇವೆ. ಏನು ಕಾರಣವ ಅದನ್ನು ಆ ಕಾರಣವನ್ನು ನಿಲ್ಲಿಸುವುದು ಕೂಡ ಒಂದು ಟ್ರೀಟ್ಮೆಂಟ್ ಇದೊಂದು ಏಮ್ ಆಗಿರ್ತದೆ, ಭಾಗವಾಗಿರ್ತದೆ ಆಯುರ್ವೇದದಲ್ಲಿ. ಆದ ಕಾರಣ ಆ ನಿಧಾನ ಪರಿವರ್ಜನೆ ಮಾಡಬೇಕಾದ್ರೆ ಅದನ್ನು ಆ ರೂಟ್ ಕಾಸ್ ಅನ್ನು ನಾವು ಕಂಡುಹಿಡಿಬೇಕಾಗ್ತದೆ. ಹಾಗೆ ಸ್ವಲ್ಪ ಸಮಯ ತಗೊಳ್ಬಹುದು. ಆಯುರ್ವೇದ ಅಂದರೆ ಇನ್ನು ಮನೆಮದ್ದು ಎನ್ನೋ ಒಂದು ಕಲ್ಪನೆ ಕೂಡ ಜನರಲ್ಲಿದೆ. ಹರ್ಬಲ್ ಮೆಡಿಸಿನ್ ಬೇರೆ, ಆಯುರ್ವೇದ ಬೇರೆ. ಆಯುರ್ವೇದದಲ್ಲಿ ನಾವು ಈ ತ್ರಿದೋಷಗಳನ್ನು, ವಾತ ಪಿತ್ತ ಕಫ ಏನಿದೆ ಆ ವ್ಯಕ್ತಿಯಲ್ಲಿ ಅದರ ವೈಗುಣ್ಯ ಇದೆ, ಅದನ್ನು ಕಂಡುಹಿಡಿತೇವೆ. ಮತ್ತೆ ಈ ದೂಷಗಳನ್ನು, ಸಪ್ತ ಧಾತುಗಳು ಅಂತ ಹೇಳ್ತೇವೆ, ಅದರಲ್ಲಿ ಯಾವುದಾದ್ರೂ ವೈಗುಣ್ಯ ಆಗಿದೆ ಅಂತೇಳಿ ಅದು ಕಂಡುಹಿಡಿತೇವೆ. ಅದು ಎಲ್ಲ ನೋಡಿ ದೋಷ ಧಾತುಗಳನ್ನು ಪರಾಮರ್ಶಿಸಿ, ಮತ್ತೆ ದಶವಿಧ ಆತುರ ಪರೀಕ್ಷೆ ಅಂತ ಕೂಡ ಇದೆ. ವಿವಿಧ ಅಂದರೆ ಕಾಲ, ದೇಶ, ಅಂದರೆ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳನ್ನು ನೋಡಿ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು ಗಂಟು ನೋವಿಗೆ ಮಂಡಿ ನೋವಿಗೆ ಒಂದು ಪೇಷಂಟ್ ಬಂದರೆ ಒಂದು 60 ವರ್ಷದ ಒಂದು ರೋಗಿಗೂ ಒಂದು 70 ವರ್ಷದ ರೋಗಿಗೂ ಟ್ರೀಟ್ಮೆಂಟ್ ಕೊಡುವಲ್ಲಿ ಖಂಡಿತ ವ್ಯತ್ಯಾಸ ಇದೆ. ಅವರ ಆಹಾರ ಪದ್ಧತಿಯನ್ನು ನಾವು ನೋಡಬೇಕು, ಅದೆಲ್ಲವನ್ನು ಪರಾಮರ್ಶಿಸಿ ನಾವು ನೋಡಬೇಕು. ಈಗ ಆಯುರ್ವೇದ ಅಂತ ಹೇಳಿದ್ರೆ ಯಾರು ಕೂಡ ತಗೊಳ್ಬಹುದು, ಏನು ಸೈಡ್ ಎಫೆಕ್ಟ್ ಎಲ್ಲ ಏನಿಲ್ಲ, ಆದ ಕಾರಣ ನಾವೇ ಅದನ್ನು ಪ್ರಿಸ್ಕ್ರೈಬ್ ಮಾಡ್ಬೋದು ಅನ್ನೋ ಒಂದು ಕಲ್ಪನೆ ಜನರಲ್ಲಿದೆ. ಅದು ಖಂಡಿತ ತಪ್ಪು. ಈಗ ಆಯುರ್ವೇದ ಮದ್ದು ಕೊಡುವಾಗ ಕೂಡ ಅತಿಯಾದ ಜಾಗರೂಕತೆಯಿಂದ ಕೊಡಬೇಕಾಗ್ತದೆ. ಆದ ಕಾರಣ ಆಯುರ್ವೇದ ಅಂದರೆ ಕೇವಲ ಒಂದು ಹರ್ಬಲ್ ಮೆಡಿಸಿನ್ ಅಲ್ಲ. ಹರ್ಬಲ್ ಮೆಡಿಸಿನ್ ಮತ್ತು ಆಯುರ್ವೇದವನ್ನು ಒಂದೇ ಅಂತ ತಿಳ್ಕೊಳ್ಳುವ ಜನರು ಹೆಚ್ಚು. ಹಾಗೆ ಆಯುರ್ವೇದದಲ್ಲಿ ಅಷ್ಟಾಂಗ ಆಯುರ್ವೇದ ಅಂತ ಹೇಳ್ತೇವೆ. 8 ಅಂಗಗಳಿವೆ ಆಯುರ್ವೇದದಲ್ಲಿ. ಕಾಯ, ಬಾಲ, ಗೃಹ, ಊರ್ಧ್ವಾಂಗ, ಶಲ್ಯ, ದಂಶ್ರ, ಜರ, ವೃಷಯಿ ಅಂತ ಹೇಳ್ತೇವೆ. 8 ಅಂಗಗಳು ಇವೆ. ಅದಕ್ಕೆ ಈಗ ಬೇರೆ ಬೇರೆ ಅದರಲ್ಲಿ ಸ್ಪೆಷಾಲಿಟಿ ಮಾಡುವವರು ಇದ್ದಾರೆ. ಅಂದರೆ ಈಗ ಏನು ನಮ್ಮ ಅಲೋಪತಿಯಲ್ಲಿ ಏನು MD ಈಗ ಸ್ಪೆಷಲೈಸೇಷನ್ ಇದೆ, ಹಾಗೆ ಆಯುರ್ವೇದದಲ್ಲೂ ಬೇರೆ ಬೇರೆ ವಿಭಾಗಗಳಲ್ಲಿ ಈಗ ಕಾಯ ಚಿಕಿತ್ಸಾ ಅಂದರೆ ಜನರಲ್ ಮೆಡಿಸಿನ್, ಬಾಲರೋಗ ಅಂತ ಹೇಳಿದ್ರೆ ಪೀಡಿಯಾಟ್ರಿಕ್ಸ್, ಹಾಗೆ ಇವನ್ ಪಂಚಕರ್ಮದಲ್ಲೂ ಈಗ MD ಇದೆ. ಕೇವಲ ಒಂದು ಮನೆಮದ್ದಾದರೆ ಇಷ್ಟೆಲ್ಲ ಕಲಿತು ಮಾಡುವ ಅಗತ್ಯ ಖಂಡಿತವಾಗ್ಲೂ ಇರುವುದಿಲ್ಲ. ಈಗ BAMS ಮಾಡಲಿಕ್ಕೆ 6 ವರ್ಷ ಬೇಕು, ಪುನಃ PG ಮಾಡಬೇಕಾದ್ರೆ ಪುನಃ 3 ವರ್ಷ ಬೇಕು. ಇಷ್ಟೆಲ್ಲ ಕಲಿತು ಮತ್ತೆ ನಾವು ಟ್ರೀಟ್ಮೆಂಟ್ ಮಾಡುವ ಕಾರಣ ಈ ಮನೆಮದ್ದು ಮತ್ತು ಈಗ ಸುಮ್ಮನೆ ಹೇಳೋದಕ್ಕೂ ನಾವು ಅದರ ಎಲ್ಲ ಮೆಡಿಸಿನ್ದು ಏನು ಅಡ್ವರ್ಸ್ ಇಫೆಕ್ಟ್ ಏನಿದೆ, ಇವನ್ ಆಯುರ್ವೇದ ಮೆಡಿಸಿನಲ್ಲೂ ಕೆಲವು ಅಡ್ವರ್ಸ್ ರಿಯಾಕ್ಷನ್ ಇಫೆಕ್ಟ್ ಆಗುವುದು ಇದೆ. ಆದ ಕಾರಣ ಮನೆಮದ್ದು ಅಂತ ಹೇಳಿ ಬೇಕಾಬಿಟ್ಟು ಮದ್ದನ್ನು ತಗೊಳ್ಳೋದು ಕೂಡ ಸರಿ ಅಲ್ಲ, ಅವರಷ್ಟಕ್ಕೆ ತಗೊಳ್ಳುವಂಥದ್ದು ಅಷ್ಟು ಸರಿ ಅಲ್ಲ ಎನ್ನುವುದು ನನ್ನ ಭಾವನೆ. ಇನ್ನು ಚಿರಕಾರಿ ರೋಗಗಳಲ್ಲಿ ಮಾತ್ರ ಆಯುರ್ವೇದ ಕೆಲಸ ಮಾಡ್ತದೆ. ಅಂದರೆ ಈ ಪಕ್ಷಾಘಾತ ಇರ್ಬೋದು, ಗಂಟು ನೋವುಗಳಿರ್ಬೋದು, ಮಧುಮೇಹ ಇರ್ಬೋದು, ಇದರಲ್ಲಿ ಮಾತ್ರ ಇದು ಆಯುರ್ವೇದ ಟ್ರೀಟ್ಮೆಂಟ್ ಆಗುವುದು, ಆಯುರ್ವೇದವು ರಿಸಲ್ಟ್ ಕೊಡ್ತದೆ. ಈ ಸಾಮಾನ್ಯ ರೋಗಗಳಾದ ತಲೆನೋವು, ಕೆಮ್ಮು, ಶೀತ ಜ್ವರಕ್ಕೆಲ್ಲ ಆಯುರ್ವೇದಕ್ಕೆ ಬರುವವರು ತುಂಬ ಕಮ್ಮಿ. ಇವನ್ ತಲೆನೋವು, ಶೀತ ಜ್ವರ ಅಂತ ಕಾಯಿಲೆಗಳಲ್ಲೂ ತುಂಬ ಪರಿಣಾಮಕಾರಿಯಾದ ಸಿಂಪಲ್ ಮದ್ದುಗಳು ಆಯುರ್ವೇದದಲ್ಲಿ ಇದೆ. ಇನ್ನೊಂದು, ಆಯುರ್ವೇದವು ಔಟ್ ಆಫ್ ಡೇಟ್, ಅಂದರೆ ಈಗಿನ ಕಾಲಘಟ್ಟಕ್ಕೆ ಅದು ಸೂಕ್ತ ಅಲ್ಲ ಎನ್ನುವುದು ಕೆಲವರ ಒಂದು ಭಾವನೆ ಖಂಡಿತವಾಗಲಿದೆ. ಆದರೆ ವಿಶ್ವಸಂಸ್ಥೆಯು ಇತ್ತೀಚೆಗೆ ಒಂದು ಹೆಲ್ತ್ ಮೇಲೆ ಒಂದು ಡೆಫಿನೇಷನ್ ಕೊಟ್ಟಿದೆ. ಹೆಲ್ತ್ ಈಸ್ ನಾಟ್ ಮಿಯರ್ ಆಬ್ಸೆನ್ಸ್ ಆಫ್ ಎ ಡಿಸೀಸ್, ಇಟ್ ಈಸ್ ಕಂಪ್ಲೀಟ್ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಆಫ್ ಎ ಪರ್ಸನ್ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2000 ಈ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಆದರೆ ಎಷ್ಟೋ ವರ್ಷಗಳ ಹಿಂದೆ, 1000 ವರ್ಷಗಳ ಹಿಂದೆ, 2,500 ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ಹೆಲ್ತ್ ಅಂದರೆ ಏನು ಅಂತೇಳಿ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಅಂದರೆ ಸಮದೋಷ, ಸಮಾಗ್ನಿಶ್ಚ, ಸಮಧಾತು, ಮಲಕ್ರಿಯ, ಪ್ರಸನ್ನ ಆತ್ಮ, ಇಂದ್ರಿಯ, ಮನಃ. ಇದು ಏನು ಈಗ WHO ಹೇಳಿದೆ, ಕಂಪ್ಲೀಟ್ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್, ಅದು ಎಲ್ಲವೂ ಈ ಡೆಫಿನೇಷನಲ್ಲಿ ಒಳಗೊಂಡಿದೆ. ಇದನ್ನು ಇವತ್ತು ಔಟ್ ಆಫ್ ಡೇಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ನನಗೆ ಹೇಳಿದೆ WHO 2000 ವರ್ಷದಲ್ಲಿ ಕೊಟ್ಟ ಡೆಫಿನೇಷನನ್ನು ಆಯುರ್ವೇದವು 2,500 ವರ್ಷಗಳ ಹಿಂದೆಯೇ ಕೊಟ್ಟಿದೆ. ಆದ ಕಾರಣ ಇದು ಖಂಡಿತವಾಗಲೂ ಇವತ್ತಿನ ಕಾಲಕ್ಕೆ ಅತ್ಯಂತ ಸೂಕ್ತವಾಗಿದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇನ್ನೊಂದು, ಆಯುರ್ವೇದದಲ್ಲಿ ತುಂಬ ಪಥ್ಯ ಮಾಡಬೇಕು ಅಂತ ಹೇಳಿ ತುಂಬ ಕಷ್ಟ. ಆಯುರ್ವೇದ ಮೆಡಿಸಿನ್ ತಗೊಳ್ಳೋದ್ರೆ ತುಂಬ ಕಷ್ಟ. ಡಾಕ್ಟರ್ ತುಂಬಾ ಪಥ್ಯ ಹೇಳ್ತಾರೆ, ಖಂಡಿತ. ಆಯುರ್ವೇದದಲ್ಲಿ ಒಂದು ನಾವು ಯೋಚನೆ ಮಾಡಬೇಕು, ಆ ಔಷಧಕ್ಕೆ ಪಥ್ಯ ಇರೋದು ಖಂಡಿತ ಅಲ್ಲ, ಪಥ್ಯ ಇರುವುದು ಆ ರೋಗಕ್ಕೆ. ಈಗ ನಾವು ಔಷಧ ಕೊಡ್ತೇವೆ, ಅದಕ್ಕೋಸ್ಕರ ಪಥ್ಯ ಮಾಡಬೇಕನ್ನೋದು ಸುಳ್ಳು. ಈ ಪಥ್ಯ ಯಾವಾಗಲೂ ಇರುವುದು
ರೋಗಕ್ಕೆ, ಆ ರೋಗಿಯ ರೋಗಕ್ಕೆ ನಾವು ಪತ್ತೆ ಹೇಳೋದು. ಔಷಧ ಕೊಡ್ತಾ ಇದ್ದೇವೆ, ಈ ಔಷಧಕ್ಕೋಸ್ಕರ ನೀವು ಪತ್ತೆ ಮಾಡಬೇಕಂತ ಹೇಳಿ ಅಲ್ಲ. ಇನ್ನು ನಮ್ಮಲ್ಲಿ ಒಂದು ಹೇಳ್ತಾರೆ, ಪಥ್ಯೆ ಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣಂ, ಪಥ್ಯೆ ಅಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣಂ. ಅಂದರೆ ಪಥ್ಯ ಸರಿ ಮಾಡಿದರೆ ಔಷಧವನ್ನು ತಗೊಳ್ಳೋ ಅಗತ್ಯವೇ ಇಲ್ಲ, ಪಥ್ಯವೇ ಅದನ್ನು ಮದ್ದಾಗಿ ಪರಿಣಾಮಕಾರಿಯಾಗ್ತದೆ. ಪಥ್ಯ ಅಸದ್ಗದಾರ್ಥಸ್ಯ ಕಿಮೌಷಧ ನಿಷೇವಣಂ. ಅಂದರೆ ಪಥ್ಯ ಮಾಡಿದರೆ ಮದ್ದು ತಗೊಳ್ಳೋದು ಯಾಕೆ? ಯಾಕಂದರೆ ಮದ್ದು ತಗೊಂಡು ಯೂಸ್ ಆಗೋದಿಲ್ಲ. ಅಷ್ಟು ಪಥ್ಯಕ್ಕೆ ಅಷ್ಟು ಮಹತ್ವವನ್ನು ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ. ಒಂದು ನೆನಪಿಟ್ಕೊಳ್ಬೇಕು, ಪಥ್ಯ ಇರುವುದು ರೋಗಕ್ಕೆ, ಈ ಔಷಧ ಕೊಡ್ತಾರೆ ಅದಕ್ಕೋಸ್ಕರ ಪಥ್ಯ ಹೇಳೋದಲ್ಲ. ಮಾಡಿದರೆ ಖಂಡಿತವಾಗ್ಲೂ ಅದರ ಬೆನಿಫಿಟ್ ಆಗ್ತದೆ. ಪಥ್ಯ ಮಾಡಿದರೆ ಖಂಡಿತವಾಗ್ಲೂ ಅದರ ಬೆನಿಫಿಟ್ ಅವರಿಗೆ ಖಂಡಿತವಾಗ್ಲೂ ಇದೆ. ಮತ್ತು ಆ ರೋಗ ಬರದಾಗಿ ಕೂಡ ಆ ಪಥ್ಯ ಯೂಸ್ ಆಗ್ತದೆ. ಹೌದು, ಖಂಡಿತವಾಗ್ಲೂ ಸಹಕಾರಿಯಾಗ್ತದೆ. ಡಾಕ್ಟರ್, ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಹೇಳುವಂಥ ಒಂದು ವಿಷಯ ಇದೆ. ಈಗ ಈ ಪಂಚಕರ್ಮ, ಬಾಡಿ ಮಸಾಜ್ ಇವೆಲ್ಲ ಒಂದೇಯಾ ಅಥವಾ ಅದಕ್ಕೆ ಅದರದೇ ಆದಂತಹ ಒಂದು ಬೇರೆ ಬೇರೆ ವೈಶಿಷ್ಟ್ಯತೆಗಳು ಇವೆಯಾ? ಪಂಚಕರ್ಮ ಅಂದರೆ ಕೇವಲ ಒಂದು ಬಾಡಿ ಮಸಾಜ್ ಎನ್ನುವ ಒಂದು ನಂಬಿಕೆ ಜನರಲ್ಲಿದೆ. ಆಕ್ಚುಲಿ ಪಂಚಕರ್ಮ ಅಂದರೆ 5 ಕರ್ಮಗಳನ್ನು ಒಳಗೊಂಡಿದೆ. ವಮನ, ವಿರೇಚನ, ನಸ್ಯ, ಬಸ್ತಿ ಹಾಗೂ ರಕ್ತಮೋಕ್ಷಣ. ಅಂದರೆ ಶರೀರದಲ್ಲಿರುವ ದೋಷಗಳನ್ನು ಹೊರಗೆ ಹಾಕಲು ಈ ಪಂಚಕರ್ಮವನ್ನು ಉಪಯೋಗ ಮಾಡ್ತಾರೆ. ಪಂಚಕರ್ಮ ಅಂದರೆ ಕೇವಲ ಒಂದು ಬಾಡಿ ಮಸಾಜ್ ಅಲ್ಲ. ನಾನು ಈಗ ಆಲ್ರೆಡಿ ಹೇಳಿದಾಗೆ ಪಂಚಕರ್ಮದಲ್ಲಿ ಒಂದು ಸ್ಪೆಷಲೈಸೇಷನ್ ಇದೆ ಇವತ್ತು. ಆದ ಕಾರಣ ಈ ಸಣ್ಣ ಸಣ್ಣ ರೋಗಗಳಿಗೆ ಎಲ್ಲದಕ್ಕೂ ನಾವು ಪಂಚಕರ್ಮವನ್ನು ಮಾಡುವುದಿಲ್ಲ. ಕೆಲವು ಪೇಷಂಟ್ ನಮ್ಮಲ್ಲಿ ಬರ್ತಾರೆ, ಡಾಕ್ಟರ್ ನನಗೆ ಬಂದು ಪಂಚಕರ್ಮ ಮಾಡ್ಬೋದಾ? ಈ ಅಬ್ರಾಡಿಂದೆಲ್ಲ ಬಂದವರು ಕೆಲವರು ಕೇಳಲಿಕ್ಕೆ ಉಂಟು. ಪಂಚಕರ್ಮ ಹಾಗೆ ಬೇಕಾಬಿಟ್ಟಿಯಾಗಿ ಬಂದ ಪೇಷಂಟಿಗೆ ಎಲ್ಲರಿಗೆ ಪಂಚಕರ್ಮ ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ಅವರ ಅವಶ್ಯಕತೆ ಇದೆ ಅವರಿಗೆ ಮಾತ್ರ. ಖಂಡಿತವಾಗ್ಲು ಹೆಚ್ಚಿನ ಸಮಯದಲ್ಲಿ ನಾವು ಭೂರಿ ದೋಷ ಅಂತ ಹೇಳ್ತೇವೆ. ಭೂರಿ ದೋಷ ಅಂದರೆ ದೋಷದ ಪ್ರಕುಪಿತ ಅವಸ್ಥೆ ತುಂಬ ಇದ್ರೆ ಅಂಥ ಕಂಡೀಷನಲ್ಲಿ ಮಾತ್ರ ನಾವು ಪಂಚಕರ್ಮವನ್ನು ಮಾಡಬೇಕಾಗ್ತದೆ ಪೇಷಂಟಿಗೆ. ಇನ್ನು ಪಂಚಕರ್ಮ ಅಂದರೆ ಕೇವಲ ಮಸಾಜ್ ಅಲ್ಲ. ಈಗ ನಾನು ಹೇಳಿದೆ ವಮನ ಅಂದರೆ ಈ ಎಮೆಸಿಸ್ ಅಂತ ಹೇಳ್ತೇವೆ, ವಾಂತಿ ಮಾಡಿಸೋದು. ಪುನಃ ವಮನ ಅಂತ ಹೇಳಿದರೆ ಕೇವಲ ವಾಂತಿ ಮಾಡಿಸೋದಲ್ಲ, ಅದಕ್ಕೋಸ್ಕರ ಈ ಪೂರ್ವಕರ್ಮಗಳು, ಸ್ನೇಹನ, ಸ್ವೇದನ ಅದೆಲ್ಲ ಮಾಡಬೇಕಾಗ್ತದೆ. ಮತ್ತು ಪ್ರಧಾನ ಕರ್ಮ ಅಂತೇಳಿ ವಮನ ಮಾಡ್ತೇವೆ. ಹಾಗೆ ಪಶ್ಚಾತ್ ಕರ್ಮಗಳು ಕೂಡ ಇವೆ. ಆ ದೋಷಗಳು ಹೊರಗೆ ಹಾಕಿದ ಮೇಲೆ ಕೆಲವು ಸಮಯ ಪೇಷಂಟ್ ಪಥ್ಯದಲ್ಲಿ ಇರಬೇಕಾಗ್ತದೆ. ಇದೊಂದು ನಾವು ಬಾಡಿ ಸರ್ವಿಸ್ ಮಾಡಿದಾಗೆ. ಪಂಚಕರ್ಮ ಅನ್ನೋದು ನಮ್ಮ ಇಡೀ ಬಾಡಿಯನ್ನು ಸರ್ವಿಸ್ ಮಾಡಿದಾಗೆ. ಆ ಟೈಮಲ್ಲಿ ಹೇಳಿದ ಎಲ್ಲ ಆಹಾರ ವಿಹಾರಗಳನ್ನು ಪಾಲನೆ ಮಾಡಿದರೆ ಮಾತ್ರ ಇದರ ಇಫೆಕ್ಟ್ ನಮಗೆ ಸಿಗ್ತದೆ. ಹಾಗೆ ಪುನಃ ವಿರೇಚನ ಅಂತ ಹೇಳಿದರೆ ಬೇದಿ ಮಾಡಿಸುವಂಥದ್ದು. ವಿರೇಚನ ಅಂತ ಹೇಳಿದರೆ ಬೇದಿ ಅಂತ ಹೇಳಿ ಡೈರೆಕ್ಟ್ ನಾನು ಟ್ರಾನ್ಸ್ಲೇಟ್ ಮಾಡೋದು ಅದು ತಪ್ಪಾಗ್ತದೆ. ಈ ವಿರೇಚನಕ್ಕೂ ಪೂರ್ವಕರ್ಮ ಇದೆ, ಪ್ರಧಾನ ಕರ್ಮ ಇದೆ. ನಾವು ಈ ದೋಷಗಳನ್ನೆಲ್ಲ ನೋಡಿ ಈ ಪಿತ್ತ ದೋಷ ಪ್ರಾಧಾನ್ಯದಲ್ಲಿ ನಾವು ವಿರೇಚನ ಕರ್ಮವನ್ನು ಪೇಷಂಟಿಗೆ ಮಾಡ್ತೇವೆ. ಇದು ಅತ್ಯಂತ ಶ್ರೇಷ್ಠ ಚಿಕಿತ್ಸೆ ಅಂತೇಳಿ. ಅಂದರೆ ಈ ಬೈಷಜ್ಯದಿಂದ ಅಂದರೆ ಮೆಡಿಸಿನ್ ಕೊಟ್ಟು ಕಮ್ಮಿ ಆಗದ ರೋಗಗಳಲ್ಲಿ ಈ ಪಂಚಕರ್ಮವನ್ನು ಪ್ರಯೋಗ ಮಾಡ್ತೇವೆ. ಡಾಕ್ಟರ್, ಕೆಲವೊಮ್ಮೆ ನಾವು ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದಾಗ ಹೀಗೆ ಕೂಡ ಒಂದು ವಿಷಯ ಇದೆ. ಆಯುರ್ವೇದ ಇದರಲ್ಲಿ ಸ್ಟಿರಾಯ್ಡ್ಸ್ ಇರ್ತದೆ, ಮತ್ತು ಅದರಲ್ಲಿ ಯಾವುದೇ ಆದಂಥ ಒಂದು ಎಕ್ಸ್ಪೈರಿ ಡೇಟ್ ಇಲ್ಲ. ನಾವು ಯಾವ ಕಾಲಕ್ಕೂ ಕೂಡ ಒಮ್ಮೆ ತೆಗೆದುಕೊಂಡ ಮದ್ದನ್ನು ಒಂದು ಬಾಟ್ಲಿ ತಂದರೆ ಅದು ಖಾಲಿಯಾಗುವವರೆಗೆ, ಅಥವಾ ಏನಾದರೂ ಒಂದು ಹುಡಿ ತಂದರೆ ಅದು ಖಾಲಿಯಾಗುವವರೆಗೆ ನಾವು ಬಳಸ್ಬೋದು. ಅಥವಾ ನಮಗೆ ಇನ್ನೊಮ್ಮೆ ಯಾವಾಗ ಅದು ನೆನಪಾಗ್ತದೆ ಅಥವಾ ಏನಾದರೂ ರೋಗ ಬರ್ತದೆ ಆಗ ಬಳಸ್ಬೋದು ಅಂತ ಹೇಳುವಂಥ ಒಂದು ಭಾವನೆ ಇದೆ. ಅಲ್ಲದೆ ಕೆಲವೊಮ್ಮೆ ಹೇಳ್ತಾರೆ ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ಗಳು ಇಲ್ಲ ಅಂತ ಹೇಳುವಂಥ ಭಾವನೆ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಈ ಪ್ರಶ್ನೆಗಳಿಗೆ ನಾನು ಒಂದೊಂದಾಗಿ ಉತ್ತರಿಸ್ತೇನೆ. ಈಗ ಸ್ಟೀರಾಯ್ಡ್ಸ್ ಇರ್ತದೆ ಅಂತ ಹೇಳೋದು ಇದೊಂದು ಹಾಸ್ಯಾಸ್ಪದ. ಯಾಕೆಂತ ಹೇಳಿದ್ರೆ ಇದು ಸಿಟಿ ಸೈಡ್ಸ್ ಪೇಷಂಟ್ ಬರುವಾಗ ನಮ್ಮಲ್ಲಿ ಹೆಚ್ಚು ಕೇಳುವಂಥದ್ದು, ಡಾಕ್ಟರ್ ಇದರಲ್ಲಿ ಸ್ಟೀರಾಯ್ಡ್ ಇದೆಯಾ? ಆ ಕಲ್ಪನೆ ಯಾಕೆ ಬಂತು ಅಂತ ಹೇಳಿ ಇವತ್ತು ನನಗೊಂದು ಪ್ರಶ್ನೆಯಾಗಿ ಇದೆ. ಖಂಡಿತವಾಗ್ಲೂ ಯಾವುದೇ ಸ್ಟೀರಾಯ್ಡ್ಗಳನ್ನು ಹಾಕಿ ಕೊಡಲಿಕ್ಕೆ ಆಗೋದಿಲ್ಲ. ನಾವಂದರೆ ಒಂದು ಪ್ಲೇಸಲ್ಲಿ ಪ್ರಾಕ್ಟೀಸ್ ಮಾಡೋ ವೈದ್ಯರು ಹೆಚ್ಚಿನವರು, ಆಗ ಸ್ಟೀರಾಯ್ಡ್ ಹಾಕಿ ಅದರಿಂದ ಏನು ದೊಡ್ಡ ಲಾಭ ಆಗುವುದೂ ಇಲ್ಲ ಪೇಷಂಟಿಗೆ. ಕೇವಲ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ರೋಗಗಳಲ್ಲಿ ಅದೇನು ಸ್ವಲ್ಪ ಉಪಯೋಗ ಆಗ್ಬೋದೋ ಏನೋ, ಅಲ್ಲದೆ ಸ್ಟೀರಾಯ್ಡ್ ಎಲ್ಲದಕ್ಕೆ ಮದ್ದು ಖಂಡಿತ ಅಲ್ಲ. ಅದ ಕಾರಣ ಸ್ಟೀರಾಯ್ಡ್ ಹಾಕುವ ಪ್ರಮೇಯ ಖಂಡಿತ ಬರುವುದಿಲ್ಲ. ಇನ್ನು
ಸ್ಟಿರಾಯ್ಡ್ ಅದು ಟೆಸ್ಟ್ ಮಾಡಲಿಕ್ಕೆ ಬೇಕಾದ್ರೆ ಪೇಷಂಟ್ ತಗೊಂಡೋಗಿ ಅದನ್ನು ಕೆಲವು ಲ್ಯಾಬ್ಗಳಿದೆ, ಅಲ್ಲಿ ನೋಡಲೂಬಹುದು ಅಂತ ಒಂದು ವ್ಯವಸ್ಥೆ ಕೂಡ ಈಗ ಇದೆ. ಇನ್ನೊಂದು, ಈ ಕೆಲವು ಡ್ರಗ್ಸ್ಗಳಲ್ಲಿ ಈ ಜ್ಯೇಷ್ಠ ಮಧು ಅಂತ ಹೇಳ್ತೇವೆ, ಎಷ್ಟಿ ಮಧು ಅಂತೇಳಿ ನಾವು ಸಂಸ್ಕೃತದಲ್ಲಿ ಹೇಳ್ತೇವೆ, ಅಂಥದ್ರಲ್ಲಿ ಕೆಲವು ನ್ಯಾಚುರಲ್ ಸ್ಟಿರಾಯ್ಡ್ಸ್ ಇರ್ತದೆ ಸಣ್ಣ ಮಟ್ಟಿಗೆ. ಹಾಗೆಂತೇಳಿ ಆಯುರ್ವೇದ ಡಾಕ್ಟರ್ಗಳು ಕಷಾಯಗಳೆಲ್ಲ ಸ್ಟಿರಾಯ್ಡ್ಸ್ ಹಾಕ್ತಾರೆ ಅಂತೇಳಿ ಹೇಳೋದು ಖಂಡಿತವಾಗಲೂ ಸುಳ್ಳು. ಮತ್ತು ಅದರ ಅಗತ್ಯ ಕೂಡ ಇಲ್ಲ ಅಂತ ಹೇಳುವುದು ನನ್ನ ಒಂದು ಅಭಿಪ್ರಾಯ. ಇನ್ನು ನೀವು ಹೇಳಿದರೆ ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಹೇಳೋದು, ಆಯುರ್ವೇದ ಮದ್ದುಗಳಲ್ಲಿ ಎಲ್ಲದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಈಗ ಆಯುರ್ವೇದದಲ್ಲಿ ಬೇರೆ ಬೇರೆ ಥರದ ಮದ್ದುಗಳಿವೆ. ಒಂದು ವಿಧದ ಮದ್ದುಗಳಂದರೆ ಈ ಆಸವ ಅರಿಷ್ಟಗಳು ಅಂತ ನಾವು ಹೇಳ್ತೇವೆ. ಅಂದರೆ ಈ ಫರ್ಮೆಂಟೇಷನ್ ಮಾಡಿ ಮಾಡುವಂಥದ್ದು. ಆಸವಾರಿಷ್ಟ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ದ್ರಾಕ್ಷಾರಿಷ್ಟ ಉಂಟು, ದಶಮೂಲಾರಿಷ್ಟ ಉಂಟು, ಆಸವಗಳಲ್ಲಿ ಈ ಅರವಿಂದಾಸವ ಉಂಟು, ದ್ರಾಕ್ಷಾಸವ ಅಂತೇಳಿ ಮಾಡ್ತಾರೆ. ಈ ಆಸವಾರಿಷ್ಟಗಳು ಟೈಮ್ ಆದಾಗ ಅದರ ಪೊಟೆನ್ಸಿ ಹೆಚ್ಚಾಗ್ತದೆ. ಈಗ ಓಲ್ಡ್ ವೈನ್ ಇಸ್ ನಾವು ಬೆಟರ್ ಅಂತ ಹೇಳ್ತೇವೆ. ಇದು ಆಲ್ಕೋಹಾಲ್ ಕಂಟೆಂಟ್ ತುಂಬ ಕಮ್ಮಿ ಇರ್ತದೆ, ಮೇ ಬಿ ಲೆಸ್ ದೆನ್ 6-7% ಈ ಆಸವಾರಿಷ್ಟಗಳಲ್ಲಿ. ಇದು ಮಾತ್ರ, ಈ ಆಸವಾರಿಷ್ಟಗಳು ಟೈಮ್ ಹೋದಾಗೆ ಅದರ ಪೊಟೆನ್ಸಿ ಒಳ್ಳೆದಾಗ್ತದೆ, ಹೆಚ್ಚು ಅದರ ಬೆನಿಫಿಷಿಯಲ್ ಆಗ್ತದೆ. ಹಾಗೆಂತೇಳಿ ಎಲ್ಲ ಮದ್ದುಗಳಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಹೇಳೋದು ತಪ್ಪು. ಈಗ ಲೇಹಗಳಿಗೆ 1 ವರ್ಷ ಅದರ ಪೊಟೆನ್ಸಿ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಚವನಪ್ರಾಶ ಇದೆ, ಚವನಪ್ರಾಶ ಅಂತ ಹೇಳಿದ್ರೆ ಲೇಹ, ಅದು 1 ವರ್ಷ ನಂತರ ಅದರ ಪೊಟೆನ್ಸಿ ಖಂಡಿತವಾಗ್ಲೂ ಕಮ್ಮಿ ಆಗ್ತದೆ. ಇನ್ನು ಇವನ್ ಎಲ್ಲವೂ ಮಾತ್ರೆಗಳಿಗೂ ಅದರದೇ ಆದ ಎಕ್ಸ್ಪೈರಿ ಡೇಟ್ ಇದೆ. ಇನ್ನು ಕೆಲವು ಹರ್ಬೋಮಿನಲ್ ಡ್ರಗ್ಸ್ ನಮ್ಮಲ್ಲಿ ಇವೆ. ಈಗ ರಸೌಷಧೀಸ್ ಅಂತ ನಾವು ಹೇಳ್ತೇವೆ, ಅದರಲ್ಲಿ ಕೆಲವು ಮಿನರಲ್ ಕಂಟೆಂಟ್ ಕೂಡ ಇರ್ತದೆ. ಅಂಥ ಕೆಲವು ಔಷಧಿಗಳಲ್ಲಿ ಎಕ್ಸ್ಪೈರಿ ಡೇಟ್ ಇಲ್ಲ. ಹಾಗೆಂತೇಳಿ ಎಲ್ಲ ಮೆಡಿಸಿನಲ್ಲಿ ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಹೇಳೋದು, ಆಯುರ್ವೇದ ಮೆಡಿಸಿನಲ್ಲಿ ಎಕ್ಸ್ಪೈರಿ ಡೇಟ್ ಇಲ್ಲ ಅಂತ ಹೇಳೋದು ಒಂದು ತಪ್ಪು ಕಲ್ಪನೆ. ಮತ್ತು ಸೈಡ್ ಎಫೆಕ್ಟ್ಸ್ಗಳ ಬಗ್ಗೆ ಕೆಲವೊಮ್ಮೆ ಹೇಳ್ತಾರೆ, ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಸಾಮಾನ್ಯವಾಗಿ ನಮಗೆ ಕಾಯಿಲೆ ಇರದೇ ಇರಲಿ, ಕೆಲವೊಮ್ಮೆ ಅದನ್ನು ಸ್ವಲ್ಪ ಇದಾದರೂ ಕೂಡ ಅಂದರೆ ಒಂದು ಸ್ವಲ್ಪ ಅದರ ಫೀಲ್ ಆದರೂ ಕೂಡ ಇದನ್ನು ತಗೊಳ್ಳುವಂಥದ್ದು ಅಥವಾ ತಾವೇ ತೆಗೆದುಕೊಳ್ಳುವಂಥದ್ದು ಇದೆಲ್ಲ ಇರ್ತದೆ. ಈ ಬಗ್ಗೆ ಏನು ಹೇಳ್ತೀರಿ? ಇದು ಖಂಡಿತವಾಗ್ಲೂ ತಪ್ಪು. ಯಾಕೆಂತ ಹೇಳಿದರೆ ಆಯುರ್ವೇದ ಔಷಧಗಳಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಗಳು ಇಲ್ಲ ಅಂತ ಹೇಳೋದು ತಪ್ಪು. ನಾವು ಹೇಳ್ತೇವೆ ಅತಿಯಾದರೆ ಅಮೃತವು ವಿಷ ಅಂತೇಳಿ ಹೇಳ್ತೇವೆ. ಕೆಲವು ಮೆಡಿಸಿನ್ಗಳು ಇವನ್ ಹರ್ಬಲ್ ಡ್ರಗ್ಸ್ ಆದರೂ ಲಾಂಗ್ ಟರ್ಮಲ್ಲಿ ನಾವು ತಗೊಳ್ಳೋದು ತಪ್ಪು. ನಾನು ಒಂದು ಉದಾಹರಣೆ ಹೇಳೋದಿದ್ರೆ, ಈಗ ಆರೋಗ್ಯವರ್ಧಿನಿ ವಟಿ ಅಂತ ಇದೆ, ಅದರಲ್ಲಿ ಈಗ ಅವರು ಹೇಳ್ತಾರೆ ಹೇಗೆ ಏನೆಲ್ಲ ಇದೆ ಅದರಲ್ಲಿ ಅಂತ. ರಸಗಂಧಕ ಲೋಹ ಸುಲಭ ಭಸ್ಮ ಸಮಾಂಶಕಂ ತ್ರಿಫಲ ದ್ವಿಗುಣ ಪ್ರೋಕ್ತ ತ್ರಿಗುಣಂಚ ಶಿಲಾಜತು ಏನೆಲ್ಲ ಇದೆ ಅಂತ ಹೇಳ್ತಾರೆ ಆ ಶ್ಲೋಕದಲ್ಲಿ. ಮತ್ತೆ ಮಂಡಲಂ ಸೇವಿತಂ ಶೇಷಂ ಹಂತಿ ಕುಷ್ಟಾಣ್ಯ ಶೇಷತ, ಅಂದರೆ ಒಂದು ಮಂಡಲ ಮಾತ್ರ ಇದನ್ನು ತಗೊಳ್ಬೇಕಂತ ಅವ್ರು ಹೇಳ್ತಾರೆ. ಒಂದು ಮಂಡಲ ಅಂದರೆ 48 ದಿವಸ. ಅತಿಯಾಗಿ ಕೆಲವು ಔಷಧಿಗಳನ್ನು ದೀರ್ಘಕಾಲ ತಗೊಳ್ಳೋದು, ವೈದ್ಯರ ಸಲಹೆ ಇಲ್ಲದೆ ತಗೊಳ್ಳೋದು, ಇವನ್ ಹರ್ಬಲ್ ಡ್ರಗ್ಸ್ ಕೂಡ ಅದರದೇ ಆದ ಸೈಡ್ ಎಫೆಕ್ಟ್ಗಳನ್ನು ಶರೀರಕ್ಕೆ ಕೊಡ್ಬೋದು. ಆದ ಕಾರಣ ಆದಷ್ಟು ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮನೆಮದ್ದು ಅಂತ ಹೇಳಿದರೂ ಕೂಡ ಕೆಲವನ್ನು ನಾವು ದೀರ್ಘಕಾಲ ತಗೊಳ್ಳುವಾಗ ಈ ಆಯುರ್ವೇದ ವೈದ್ಯರ ಒಂದು ಅಭಿಪ್ರಾಯವನ್ನು ಸಲಹೆಯನ್ನು ಕೇಳೋದು ಖಂಡಿತವಾಗ್ಲೂ ಸೂಕ್ತ ಅಂತಂದು ಅನ್ನಿಸ್ತದೆ. ಈಗ ನೋಡಿ, ಈಗ ಎಲ್ಲರೂ ಗೂಗಲ್ ಡಾಕ್ಟರ್, ವಾಟ್ಸಪ್ ಡಾಕ್ಟರ್ಗಳು ಹೆಚ್ಚಾಗಿದ್ದಾರೆ. ಎಲ್ಲವೂ ಹೇಳ್ತಾರೆ ಅದು ಒಳ್ಳೆಯದು ಇದು ಒಳ್ಳೆಯದು ಹಾಗಂತೇಳಿ ಎಲ್ಲವೂ ಮಾಡ್ತಾ ಹೋದರೆ ಅದರದ ಸೈಡ್ ಎಫೆಕ್ಟ್ಗಳು ಖಂಡಿತವಾಗ್ಲೂ ನಮ್ಮ ಶರೀರಕ್ಕೆ ಬರ್ಬೋದು ಅಂತೇಳಿ ನನ್ನ ಅನಿಸಿಕೆ. ಇನ್ನೊಂದು ಇದೆ, ಆಯುರ್ವೇದವನ್ನು ಎಲ್ಲ ರೋಗಗಳಿಗೆ ಆಯುರ್ವೇದ ರಾಮಬಾಣ. ಆಯುರ್ವೇದ ಎಲ್ಲ ರೋಗಗಳನ್ನು ಗುಣಪಡ್ತದೆ. ಕ್ಯಾನ್ಸರ್, ಕೋವಿಡ್ಗೂ ಕೂಡ ಈಗ ತುಂಬ ಜನ ಕ್ಲೈಮ್ ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಯಾಕೆಂತ ಹೇಳಿದರೆ ಒಂದು ಆಯುರ್ವೇದ ಒಂದು ಸೈನ್ಸ್ ಅಂತ ಹೇಳುವಾಗ ಒಂದು ಸೈನ್ಸಿಗೆ ಖಂಡಿತವಾಗ್ಲೂ ಅದರದ್ದು ಒಂದು ಲಿಮಿಟೇಷನ್ಸ್ ಇರ್ತದೆ. ಈಗ ಆಯುರ್ವೇದಕ್ಕೂ ಒಂದು ಲಿಮಿಟೇಷನ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಈ ವೆಕ್ಟರ್ ಬಾರ್ನ್ ಡಿಸೀಸಲ್ಲಿ ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಇದರಲ್ಲಿ ರೋಗಗಳಲ್ಲಿ ನಾವು ಈಗಿನ ಏನು ಅಲೋಪತಿಕ್ ಮೆಡಿಸಿನ್ಸ್ ತಗೊಳ್ಳೋದು ಬೆಟರ್ ಅಂತ ನನ್ನೊಂದು ಭಾವನೆ. ಯಾಕಂತ ಹೇಳಿದ್ರೆ ಆಯುರ್ವೇದದಲ್ಲಿ ಮದ್ದಿಲ್ಲ ಅಂತಲ್ಲ, ತುಂಬ ಟೈಮ್ ತಗೊಳ್ಳುವಂಥದ್ದು ಅದೆಲ್ಲ ಪ್ರಾಕ್ಟಿಕಲ್ ಅಲ್ಲ. ಈಗ ನಾವು ಸೈನ್ಸ್ ಅಡ್ವಾನ್ಸ್ ಆಗಿದೆ, ಆ ಸಿಸ್ಟಮಲ್ಲಿ ಒಳ್ಳೆ ಇರುವಾಗ ಈವನ್ ಈ ಆಕ್ಸಿಡೆಂಟ್ಸ್ ಆಗುವಾಗ ಎಮರ್ಜೆನ್ಸೀಸ್ಗಳಲ್ಲಿ ಖಂಡಿತವಾಗ್ಲೂ ನಾವು ಅಲೋಪತಿಯ ಸಹಾಯವನ್ನು ಖಂಡಿತವಾಗ್ಲೂ ಪಡೆಯಬೇಕಾಗ್ತದೆ. ಈಗೆಲ್ಲದಕ್ಕೂ ಆಯುರ್ವೇದವೇ ಒಳ್ಳೆಯದು, ಬೇರೆ ಸಿಸ್ಟಮ್ ಒಳ್ಳೆಯದಲ್ಲ ಅಂತ ಹೇಳಲ್ಲ, ಎಲ್ಲ ಸಿಸ್ಟಮ್ಗಳಿಗೂ ಪ್ರಾಮುಖ್ಯತೆ ಇದೆ. ಹಾಗೆ ಕೆಲವು ರೋಗಗಳಲ್ಲಿ GIT ಡಿಸೀಸಲ್ಲಿರ್ಬೋದು, ಈ ದೀರ್ಘಕಾಲೀನ ಮಂಡಿ ನೋವು ಅಂಥ ರೋಗಗಳಲ್ಲಿರ್ಬೋದು ಆಯುರ್ವೇದವು ಎಷ್ಟು ಉತ್ಕೃಷ್ಟ, ಬೇರೆ ಸಿಸ್ಟಮ್ಗಳಿಗಿಂತಲೂ ಆಯುರ್ವೇದದಲ್ಲಿ ಒಳ್ಳೆಯದು. ಹಾಗೆ ಒಂದು ನಾವು ಎಲ್ಲ ಸಿಸ್ಟಮ್ಗಳು ಒಟ್ಟಾಗಿ ಅದರ ಒಬ್ಬರನ್ನೊಬ್ಬರು ದೂಷಿಸದೆ ಒಟ್ಟಾಗಿ ಯಾವುದು ಒಳ್ಳೆಯದಂತೇಳಿ ಪೇಷಂಟ್ಗಳಿಗೆ ಹೇಳಿದರೆ ತುಂಬ ಒಳ್ಳೆಯದು ಅಂತೇಳಿ ನಮ್ಮ ಭಾವನೆ. ನಾನು ಕೂಡ ಅಷ್ಟೇ, ಎಷ್ಟೋ ಪೇಷಂಟ್ಗಳನ್ನು ನಾವು ರೆಫರ್ ಮಾಡ್ತೇವೆ. ನಮ್ಮಲ್ಲಿ ಆಗದ ಪೇಷಂಟ್ಗಳನ್ನು ನಾವು ಅಲೋಪತಿಗೆ ಖಂಡಿತ ರೆಫರ್ ಮಾಡ್ತೇವೆ. ಹೈಯರ್ ಸೆಂಟರ್ಸ್ಗೆ ರೆಫರ್ ಮಾಡಿದ್ದು ಇದೆ.
ಯಾಕೆಂತ ಹೇಳಿ ಆಯುರ್ವೇದವಾಗಿ ನಾವು ಎಲ್ಲವೂ ಟ್ರೀಟ್ ಮಾಡ್ತೇವೆ ಅಂತೇಳಿ. ಈವನ್ ಈ ಕ್ಯಾನ್ಸರಿಗೆ ಕೂಡ ಜನರ ದಾರಿ ತಪ್ಪಿಸುವವರು ಕೆಲವರು ಇದ್ದಾರೆ. ನಾರ್ಮಲಿ ವೈದ್ಯರಾಗಿರುವುದಿಲ್ಲ, ಅವರು ಆಯುರ್ವೇದ ಕಲಿತ ವೈದ್ಯರು ಆಗಿರುವುದಿಲ್ಲ. ಕೆಲವರು ಈ ಮೇಯ್ನ್ ಟ್ರೀಟ್ಮೆಂಟ್ ಮಾಡದೆ ಈಗ ಕಿಮೋಥೆರಪಿಯನ್ನು ಬಿಟ್ಟು ಟ್ರೀಟ್ಮೆಂಟ್ ಮಾಡಿ ಹಾಳು ಮಾಡಿದ್ದೂ ಇದೆ, ಕೆಲವು ಉದಾಹರಣೆಗಳು ಇದೆ, ಅದರ ಹಾಗೆ ನಮ್ಮಲ್ಲಿ ಬಂದದ್ದು ಇದೆ. ಆಗ ಅಂಥವ್ರಿಗೆ ನಾನು ಹೇಳೋದು ಅಂತ ಹೇಳಿದರೆ, ಈಗ ಕೀಮೋಥೆರಪಿ ಮಾಡಿ ಅದರ ಸೈಡ್ ಎಫೆಕ್ಟ್ಸ್ಗಳನ್ನು ಕಮ್ಮಿ ಮಾಡಲಿಕ್ಕೆ ಆಯುರ್ವೇದದಲ್ಲಿ ಉತ್ಕೃಷ್ಟ ಮದ್ದಿದೆ. ಅದರ ಏನು ಸೈಡ್ ಎಫೆಕ್ಟ್ಸ್ ಇದೆ, ಈಗ ಕ್ಯಾನ್ಸರ್ಗೆ ಕೀಮೋಥೆರಪಿ ಮಾಡ್ತಾರೆ, ಅದರಲ್ಲಿ ಈಗ ಅವರಿಗೆ ಸೈಡ್ ಎಫೆಕ್ಟ್ಸ್ ಬರ್ತದೆ. ಅದಕ್ಕೆ ಖಂಡಿತವಾಗಲೂ ನಮ್ಮಲ್ಲಿ ಒಳ್ಳೆ ಮದ್ದಿದೆ. ಯಾಕೆಂತ ಹೇಳಿ ಎಲ್ಲದಕ್ಕೂ ನಾವೇ ಟ್ರೀಟ್ ಮಾಡ್ತೇವೆ. ಈಗ ಯಾವುದು ಮಾಡೋದು ಬೇಡ, ನೀವು ಆಯುರ್ವೇದವೇ ಮಾಡಿ ಅಂತೇಳಿ ಜನರ ದಾರಿ ತಪ್ಪಿಸೋದು ಕೂಡ ತಪ್ಪು ಅಂತೇಳಿ ನನ್ನ ಒಂದು ಭಾವನೆ. ಖಂಡಿತ. ಅಂದರೆ ನಿಮ್ಮ ಪ್ರಕಾರ ಅಲೋಪತಿ ಆಗಿರ್ಬೋದು ಅಥವಾ ಆಯುರ್ವೇದ ಇರ್ಬೋದು ಅಥವಾ ಹೋಮಿಯೋಪತಿ ಇರ್ಬೋದು, ಪ್ರತಿಯೊಂದು ಪದ್ಧತಿಗೆ ಕೂಡ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ. ಮತ್ತೆ ಅದರಲ್ಲಿ ಕೂಡ ರೋಗವನ್ನು ಗುಣಪಡಿಸುವಂತಹ ಬೇರೆ ಬೇರೆ ಪ್ರಕಾರಗಳು ಇವೆ ಅಂತ ನೀವು ಹೇಳ್ತೀರಿ. ಖಂಡಿತ ಖಂಡಿತ. ಡಾಕ್ಟರ್, ಆಯುರ್ವೇದದಲ್ಲಿ ನಮ್ಮ ಇಡೀ ದಿನದ ಸಮಯದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನಾದರೂ ಸಲಹೆಗಳಿವೆ? ಅಥವಾ ಈಗ ಬೇಸಿಗೆ ಕಾಲ, ಮಳೆಗಾಲ ಅಥವಾ ಚಳಿಗಾಲ, ಈ ರೀತಿ ಬೇರೆ ಬೇರೆ ಋತುಗಳಿರ್ತವೆ. ಇಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವೇನಾದರೂ ವಿಶೇಷವಾದಂತಹ ಕಾಳಜಿ ವಹಿಸುವ ಬಗ್ಗೆ ಆಯುರ್ವೇದದಲ್ಲಿ ಉಲ್ಲೇಖ ಇದೆಯೇ? ಖಂಡಿತವಾಗಲೂ ಆಯುರ್ವೇದದಲ್ಲಿ ಈ ದಿನಚರಿಯ ಬಗ್ಗೆ ಒಂದು ಅಧ್ಯಾಯವನ್ನೇ, ಅಷ್ಟಾಂಗದ ಇರ್ಬೋದು, ಇವನ್ ಚರಕ ಸಮೇತದಲ್ಲಿ ದಿನಚರಿಯ ಬಗ್ಗೆ ಸ್ಪಷ್ಟವಾಗಿ ನಾವು ಬೆಳಗ್ಗಿಂದ ಸಂಜೆವರೆಗೆ ಏನು ಮಾಡಬೇಕಂತೇಳಿ ಹೇಳಿದ್ದಾರೆ. ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದಿರ್ಬೋದು, ಈ ಹಲ್ಲುಜ್ಜುವುದಿರ್ಬೋದು, ಆ ಟೈಮಲ್ಲಿ ಹಲ್ಲು ಉಜ್ಜಲು ಯಾವುದೋ ಮರಗಳನ್ನು ಯೂಸ್ ಮಾಡ್ಬೋದು. ಈಗ ನಾವು ಬ್ರಷ್ ಯೂಸ್ ಮಾಡ್ತೇವೆ, ಅವತ್ತು ವಟಾಸನಾರ್ಕ ಕದಿರ ಕರಂಜ ಕರವೀರಜಂ ಸರ್ಜ ಇರಿಮೇದ ಅಪಮಾರ್ಗ ಮಾಲದಿ ಕಕುಬೋಬ್ದಂ, ಅಂದರೆ ಈ ಮರಗಳ ಟೊಂಗೆಗಳನ್ನು ಯೂಸ್ ಮಾಡ್ಬೋದು ಅಂತೇಳಿ ಹೇಳಿದರು. ಹಾಗೆ ಇವನ್ ಟಂಗ್ ಕ್ಲೀನಿಂಗ್ ಬಗ್ಗೆ ಕೂಡ ಹೇಳಿದ್ದಾರೆ. ನಾನು ಇತ್ತೀಚೆಗೆ ನಮ್ಮಲ್ಲಿ ಒಬ್ಬರು ಡಾಕ್ಟರ್ UK ಕೃಷ್ಣ ಅಂತ ಇದ್ದಾರೆ. ಅವರು ಜಪಾನಲ್ಲಿ ಹೋಗಿ ಅಲ್ಲಿ ಟಂಗ್ ಕ್ಲೀನ್ ಮಾಡೋದು ಅವರು ಕಲಿಸಿದ್ದಂತೆ. ಅವರಿಗೆ ಅವರ ಸಂಸ್ಕೃತಿಯಲ್ಲಿ ಅದು ಇರಲೇ ಇಲ್ಲ. ಈಗ ಬಾಯಿ ವಾಸನೆ ಬರುವುದಕ್ಕೆ ಈಗ ಹಲ್ಲು ಕ್ಲೀನ್ ಮಾಡೋದಕ್ಕಿಂತಲೂ ಟಂಗ್ ಕ್ಲೀನ್ ಮಾಡೋದು ಅತಿ ಮುಖ್ಯ. ಇದನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇನ್ನು ಗಂಡೂಷ ಕವಲಗ್ರಹ ಅಂತೇನು, ಆಯಿಲ್ ಪುಲ್ಲಿಂಗ್ ಅಂತೇನು ಹೇಳ್ತೇವೆ, ಅದರ ಬಗ್ಗೆ ಹೇಳಿದ್ದಾರೆ. ಇನ್ನು ತೈಲಾಭ್ಯಂಜನ ಹೇಳಿದ್ದಾರೆ. ಅಂದರೆ ಶಿರ ಶ್ರವಣಪಾದೇಶು ತಮ್ಮ ವಿಶೇಷಣ ಶಿಲಯತ್, ಅಂದರೆ ತಲೆಗೆ ಡೈಲಿ ಎಣ್ಣೆ ಹಾಕುವಂಥದ್ದು, ಕಿವಿಗೆ ಹಾಗೆ ಕಾಲಿನ ಹಿಮ್ಮಡಿಗಳಿಗೆ, ಕಾಲುಗಳಿಗೆ ಹಾಕುವುದರಿಂದ ಕಣ್ಣಿನ ಆರೋಗ್ಯವನ್ನು ಕೂಡ ನಾವು ವೃದ್ಧಿಸ್ಬೋದು. ಹಾಗೆ ವ್ಯಾಯಾಮದ ಬಗ್ಗೆ ಹೇಳಿದ್ದಾರೆ. ನೋಡಿ, ಈಗ ವ್ಯಾಯಾಮದಂದರೆ ಜನರಲ್ಲಿ ಒಂದು ಶರೀರವನ್ನು ದಂಡಿಸೋದು ವ್ಯಾಯಾಮ ಖಂಡಿತ ಅಲ್ಲ. ಅದಕ್ಕೆ ಈ ಶರೀರ ಚೇಷ್ಟ ಯಾಚ ಇಷ್ಟ. ಕೆಲವರು ಹೇಳ್ತಾರೆ, ನಾನು ಆಫೀಸಲ್ಲಿ 4th ಫ್ಲೋರಿಂದ ಡೈಲಿ ನಡ್ಕೊಂಡು ಹೋಗ್ತೇನೆ, ನನಗೆ ವ್ಯಾಯಾಮ ಯಾಕೆ ಅಂತ ಹೇಳಿದ್ರೆ ಅವ್ರು ಇಷ್ಟಪಟ್ಟು ಹೋಗೋದಿಲ್ಲ. ಕೆಲಸ ಮಾಡಬೇಕು, ಹೋಗಲೇಬೇಕು, ಅದು ಅವರ ಶರೀರಕ್ಕೆ ಉಪಯೋಗ ಕೊಡೋದಿಲ್ಲ. ನಾವು ನನ್ನ ಶರೀರ ಒಳ್ಳೆದಾಗಬೇಕಂತೇಳಿ ನಾನು ಪೂರ್ಣ ಮನಸ್ಸಿನಿಂದ ಮಾಡಿದರೆ ಮಾತ್ರ ವ್ಯಾಯಾಮದ ಇಫೆಕ್ಟ್ ಅವರಿಗೆ ಸಿಗ್ತದೆ. ಇನ್ನು ಅತಿಯಾಗಿ ವ್ಯಾಯಾಮ ಮಾಡೋದು ಕೂಡ ತಪ್ಪು. ಈ ಜಿಮ್ ಎನ್ನುವ ಕಲ್ಪನೆ ಆಯುರ್ವೇದಕ್ಕೆ ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಹೇಳೋದು. ಮಾಡಬಾರ್ದು ಅಂತ ಹೇಳಲ್ಲ, ಜಿಮ್ಮನ್ನು ಖಂಡಿತವಾಗ್ಲೂ ಮಾಡ್ಬೋದು, ಆದರೆ ಅತಿಯಾಗಿ ಮಾಡುವಂಥದ್ದು. ಅಂದರೆ ಆಯುರ್ವೇದದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅರ್ಧ ಶಕ್ತಿಯಷ್ಟು ನಾವು ವ್ಯಾಯಾಮ ಮಾಡಬೇಕು. ಅರ್ಧ ಶಕ್ತಿ ಅಂದರೆ ಏನು? ನಮ್ಮ ಹನೆಗಳಲ್ಲಿ ಇರ್ಬೋದು, ಮೂಗಿನ ಮೇಲೆ ಹನೆಯಲ್ಲಿ ಈ ಬೆವರು ಬರುವಾಗ ಸ್ಟಾಪ್ ಮಾಡಬೇಕು ನಾವು. ಅತಿಯಾಗಿ ಮಾಡಿದರೆ ಅದು ಕೆಲವರು ಏನು ಮಾಡ್ತಾರೆ, ಜಿಮ್ಮಿಗೆ ಹೋಗ್ತಾರೆ, ವ್ಯಾಯಾಮ ಮಾಡ್ತಾರೆ, ಅತಿಯಾಗಿ ಮಾಡ್ತಾರೆ, ಹಾಗೆ ಸ್ವಲ್ಪ ದಿವಸದಲ್ಲಿ ಸಡನ್ ನಿಲ್ಲಿಸ್ತಾರೆ, ಪುನಃ ಅದರ 2 ಪಟ್ಟು ಪುನಃ ಅವರು ದಪ್ಪ ಆಗೋದಿಲ್ಲ ನಾವು ನೋಡ್ತೇವೆ. ಆದ ಕಾರಣ ಅತಿಯಾಗಿ ಮಾಡದೆ ವ್ಯಾಯಾಮವನ್ನು ಇಷ್ಟಪಟ್ಟು ಮಾಡೋದು ಒಳ್ಳೆಯದು. ಇವನ್ ನೀರಿನಲ್ಲಿ ವ್ಯಾಯಾಮ ಮಾಡೋದು ಕೂಡ ಒಳ್ಳೆಯದು, ಸ್ವಿಮ್ಮಿಂಗ್ ಅಂತ ಕೂಡ ಒಂದು ಒಳ್ಳೆ ವ್ಯಾಯಾಮ. ಹಾಗೆ ಸ್ನಾನದ ಬಗ್ಗೆ ಹೇಳಿದ್ದಾರೆ. ಉಷ್ಣಾಂಬುನ ಅದಕಾಯಸ್ಯ ಪರಿಷೇಕೋ ಬಲಾವ ತೆನೈವತ್ತು ಉತ್ತಮಾಂಗಸ್ಯ ಬಲಹೃತ್ ಕೇಶಚಕ್ಷುಷಾಂ. ಅಂದರೆ ಈ ಬಿಸಿ ನೀರನ್ನು ಶರೀರದ ಈ ಕುತ್ತಿಗೆ ಕೆಳಗೆ ಬಿಸಿ ನೀರು ಹಾಕೋದು ಒಳ್ಳೆಯದು, ತಲೆಗೆ ಅತಿ ಬಿಸಿ ನೀರು ಹಾಕುವುದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗೆ ತಲೆಗೆ ಸ್ನಾನ ಮಾಡುವಾಗ ತಣ್ಣೀರು ಸ್ನಾನ ಮಾಡೋದು ಒಳ್ಳೆಯದು. ಹಾಗೆ ಶರೀರಕ್ಕೆ ಕುತ್ತಿಗೆಯ ಕೆಳಗೆ ಬಿಸಿನೀರು ಹಾಕಿ ಸ್ನಾನ ಮಾಡೋದು ಸೂಕ್ತ ಅಂತ ಹೇಳ್ತೀವಿ. ಹಾಗೆ ಈ ಬೇಸಿಗೆ ಕಾಲ ಅಥವಾ ಬೇರೆ ಬೇರೆ ಕಾಲದಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಕೂಡ ಉಲ್ಲೇಖ ಹೇಳಿದ್ದಾರೆ. ಋತುಚರ್ಯ ಅಂತೇಳಿ ಸಪರೇಟ್ ಒಂದು ಅಧ್ಯಾಯವೇ ಇದೆ. ಆಹಾರ, ವಿಹಾರ, ಔಷಧ, ಈ 3 ಬರ್ತದೆ ಎಲ್ಲಾ ಋತುಗಳಲ್ಲಿ. ಈಗ ನಮ್ಮಲ್ಲಿ ವರ್ಷಾ ಋತು ನಡೀತಾ ಇದೆ. ನಾರ್ತ್ ಇಂಡಿಯಾದಲ್ಲಿ ಇನ್ನೂ
ಗ್ರೀಷ್ಮ ಋತು ಅಂದರೆ ಬೇಸಿಗೆಕಾಲ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಈಗ ವರ್ಷ ಋತು ಆಗ್ತಾ ಇದೆ. ಈಗ ಆಹಾರ ಅಂದರೆ ಹೆಚ್ಚು ಈ ಟೈಮಲ್ಲಿ ಹೆಚ್ಚು ನೀರನ್ನು ಕುದಿಸಿ ಕುಡಿಯುವಂಥದ್ದು, ಜೇನುತುಪ್ಪದ ಉಪಯೋಗ ಹೇಳಿದ್ದಾರೆ. ಈಗ ನಮ್ಮಲ್ಲಿ ಪತ್ತನಾಜೆ ಟೈಮಲ್ಲಿ ಜೇನು ತೆಗೆಯುವಂಥದ್ದು, ಅದರ ನಂತರ ಮಳೆಗಾಲ ಶುರು ಆಗ್ತದೆ. ಆದ ಕಾರಣ ಈ ಜೇನುತುಪ್ಪದ ಉಪಯೋಗ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರದ ಸೇವನೆಯನ್ನು ಈಗ ನಾವು ಮಾಡಬೇಕು. ಅಗ್ನಿಶಕ್ತಿ ಕಮ್ಮಿ ಇರ್ತದೆ, ಈ ಡೈಜೆಸ್ಟಿವ್ ಕೆಪಾಸಿಟಿ ಈಗ ಕಮ್ಮಿ ಇರ್ತದೆ. ಈಗ ವಿಹಾರದಲ್ಲೂ ಅಷ್ಟೇ, ಈ ಹಗಲು ನಿದ್ರೆ ಮಾಡಬಾರ್ದು, ಎಣ್ಣೆ ಅಭ್ಯಂಜನ ಮಾಡುವಂಥದ್ದು, ಈ ಧೂಪನ ಮತ್ತು ಈ ಬಿಸಿಲಿಗೆ ಕೂಡ ಹೆಚ್ಚು ಮೈ ಒಡ್ಡಬಾರ್ದು ಅಂತ ಹೇಳ್ತಾರೆ. ಆಟಿಯ ಬಿಸಿಲು, ಆಟಿ ತಿಂಗಳು ಕರ್ಕಟಕ ಅಂತ ನಾವೇನು ಹೇಳ್ತೇವೆ. ಈಗ ಕರ್ಕಟಕ ಚಿಕಿತ್ಸೆ ಅಂತೇಳಿ ಇದೆ. ಇಡೀ ವರ್ಷಕ್ಕೆ ಬೇಕಾಗುವ ಈಗ ಈ ವಾತರೋಗಗಳನ್ನು ತಡೆಗಟ್ಟಲು ಈ ಕರ್ಕಟಕ ಮಾಸದಲ್ಲಿ ಏನು ಆಟಿ ಅಂತ ನಾವು ಏನು ಹೇಳ್ತೇವೆ, ಈ ಟೈಮಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ಸ್ಪೆಷಲ್ ಕರ್ಕಟಕ ಚಿಕಿತ್ಸೆ ಅಂತೇಳಿ ನಾವು ಮಾಡ್ತೇವೆ. ಇಂಥದನ್ನೆಲ್ಲ ಎಲ್ಲ ಋತುಚರ್ಯದಲ್ಲಿ, ಇದು ನಾನು ವರ್ಷ ಋತು ಬಗ್ಗೆ ಹೇಳಿದೆ. ಈಗ ಎಲ್ಲ ಋತುಗಳಿಗೂ ಆಯಾ ಋತುಗಳಿಗೆ ತಕ್ಕ ಆಹಾರ ವಿಹಾರ ಔಷಧವನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಡಾಕ್ಟರ್, ಈಗ ಆಯುರ್ವೇದದಲ್ಲಿ ಆಹಾರಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ನಾವು ಆಯುರ್ವೇದದ ಒಂದು ಚಿಕಿತ್ಸೆಗೆ ಹೋದರೆ ನಮಗೆ ಸಸ್ಯಾಹಾರವನ್ನು ಮಾತ್ರ ಉಪಯೋಗಿಸಲಿಕ್ಕೆ ಹೇಳ್ತಾರೆ. ಇದರಿಂದ ಮಾಂಸಾಹಾರಿಗಳು ಇದರಿಂದ ದೂರ ಇರುವಂತಹ, ಅಂದರೆ ಅವರಿಗೆ ಮಾಂಸಾಹಾರ ಇಲ್ಲದಿದ್ದರೆ ಆಗುವುದಿಲ್ಲ, ಈ ರೀತಿಯ ಒಂದು ಅಭಿಪ್ರಾಯ ಕೂಡ ಇದೆ. ಈ ಆಹಾರ ಸೇವನೆಯ ಆಯುರ್ವೇದದಲ್ಲಿ ಆಹಾರ ಸೇವನೆಯ ವಿಧಿವಿಧಾನಗಳ ಬಗ್ಗೆ ನಮಗೆ ಹೇಳ್ತೀರಾ? ಹೌದು, ಇದು ಇನ್ನೊಂದು ಹೆಚ್ಚಿನ ಜನರು ಆಯುರ್ವೇದದಲ್ಲಿ ಕೇವಲ ಸಸ್ಯಾಹಾರವನ್ನು ಮಾತ್ರ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ಆಯುರ್ವೇದದಲ್ಲಿ ಎಲ್ಲೂ ಕೇವಲ ಸಸ್ಯಾಹಾರವನ್ನು ಮಾತ್ರ ಸೇವಿಸಬೇಕಂತ ಎಲ್ಲೂ ಹೇಳಲಿಲ್ಲ. ಈಗ ಚರಕ ಸಂಹಿತದಲ್ಲಿ ಈಗ ರಸಾಯನ ವ್ಯಾಜೀಕರಣ ಅಧ್ಯಾಯಗಳಂತಿವೆ. ಈ ಅಧ್ಯಾಯದಲ್ಲಿ ಅಂದರೆ ಶರೀರದ ಏನು ನಾವು ಲಾಂಗೆಟಿವಿಟಿ ಆಫ್ ಲೈಫ್ ಇನ್ಕ್ರೀಸ್ ಮಾಡುವಂಥ ಒಂದು ವಿಧಿವಿಧಾನಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೇಳಿದ ಯೋಗಗಳಲ್ಲಿ, ಅಂದರೆ ಅಲ್ಲಿ ಹೇಳಿರುವ ಪ್ರಾಡಕ್ಟ್ಸ್ಗಳಲ್ಲಿ 80% ಮಾಂಸಾಹಾರವನ್ನೇ ಹೇಳಿದ್ದಾರೆ. ಆದ ಕಾರಣ ಎಲ್ಲೂ ಆಯುರ್ವೇದದಲ್ಲಿ ಸಸ್ಯಾಹಾರವನ್ನು ಮಾತ್ರ ಸೇವಿಸಬೇಕಂತ ಎಲ್ಲೂ ಹೇಳಲಿಲ್ಲ. ಇನ್ನು ರಾಜಯಕ್ಷ್ಮ ಅಂತ ಹೇಳ್ತೇವೆ ನಾವು, ಈ ಟ್ಯೂಬರ್ಕ್ಲೋಸಿಸ್ ಚಿಕಿತ್ಸೆ ಹೇಳುವಾಗ ಕೂಡ ಒಂದು ಶ್ಲೋಕ ಬರ್ತದೆ, ಚಾಗ ಮಾಂಸಂ ಪಯಶ್ಚಾಗಂ ಚಾಗ ಶರ್ಪಿ ಸಶರ್ಕರಂ ಚಾಗೋಪಸೇವ ಶಯನಂ ಚಾಗ ಮಧ್ಯೇತು ಯಕ್ಷ್ಮನುತ್. ಅಂದರೆ ಈ ಆಡಿನ ಮಾಂಸದ ಶ್ರೇಷ್ಠತೆಯನ್ನು ಅಲ್ಲಿ ಹೇಳಿದ್ದಾರೆ. ಚಾಗ ಮಾಂಸ ಅಂದರೆ, ಚಾಗ ಅಂದರೆ ಆಡು, ಆಡಿನ ಮಾಂಸ, ಆಡಿನ ಹಾಲು, ಆಡಿನ ತುಪ್ಪ, ನೀವು ಆಡಿನ ಸೇವೆ ಮಾಡಿ ಆಡಿನೊಟ್ಟಿಗೆ ಮಲಗಿ ಅಂತ ಹೇಳಿ, ಅಂದರೆ ಆಡಿನೊಟ್ಟಿಗೆ ಮಲಗಿ ಅಂತ ಅರ್ಥ ಅಲ್ಲ, ಅಲ್ಲಿ ಡೈರೆಕ್ಟ್ ಅರ್ಥ ಅಲ್ಲ, ಆಡು ಅಷ್ಟು ಶ್ರೇಷ್ಠ ಅಂತೇಳಿ, ಆಡಿನ ಮಾಂಸ ಅಷ್ಟು ಶ್ರೇಷ್ಠ ಅಂತ ಅಲ್ಲಿ ಹೇಳಿದ್ದಾರೆ. ಆದ ಕಾರಣ ಆಯುರ್ವೇದದಲ್ಲಿ ಕೇವಲ ಸಸ್ಯಾಹಾರವನ್ನೇ ಉಪಯೋಗ ಮಾಡಬೇಕಂತ ಹೇಳಿದ್ದಾರೆ ಅಂತ ಹೇಳೋದು ಖಂಡಿತವಾಗ್ಲೂ ತಪ್ಪು. ಈಗ ಆಹಾರದಲ್ಲಿ ಈ ಆಹಾರಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ. ಈಗ ತೈತಿರಿ ಉಪನಿಷದಲ್ಲಿ ಒಂದು ಶ್ಲೋಕ ಇದೆ, ಅನ್ನಾದ್ ಭೂತಾನಿ ಜಾಯಂತೆ ಜಾತಾನಿ ಅನ್ನೇನ ವರ್ಧಂತೆ ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾತ್ ಅನ್ನಂ ತದುಚ್ಯತೆ. ಅಂದರೆ ಹುಟ್ಟು ಮತ್ತು ಬೆಳವಣಿಗೆಗೆ ಆಹಾರ ತುಂಬ ಪ್ರಾಮುಖ್ಯತೆಯನ್ನು ಆಹಾರವು ತುಂಬ ಪ್ರಾಮುಖ್ಯತೆ ವಹಿಸ್ತದೆ. ಹಾಗೆ ಅನ್ನಂ ಬ್ರಹ್ಮೇತಿ ವ್ಯಜನಾಥ್ ಅಂತ ಹೇಳ್ತಾರೆ. ಸೃಷ್ಟಿಕರ್ತ ನಂತರ ಅನ್ನವನ್ನು ನಾವು ದೇವರಾಗೆ ನೋಡ್ಕೊಳ್ಬೇಕು ಅಂತೇಳಿ. ಇನ್ನೊಂದು ಹೇಳ್ತಾರೆ, ಆಹಾರ ಶುದ್ಧವು ಸತ್ವಶುದ್ಧಿ. ಛಾಂದೋಗ್ಯೋಪನಿಷದಲ್ಲಿ ಆಹಾರ ಶುದ್ಧವು ಸತ್ವಶುದ್ಧಿ. ನಮ್ಮ ಮನಸ್ಸು ಶುದ್ಧತೆಯಿಂದ ಇರಬೇಕಾದ್ರೆ ನಾವು ಖಂಡಿತವಾಗಲೂ ಶುದ್ಧ ಆಹಾರವನ್ನು ಸೇವಿಸಬೇಕು. ನಾವು ಏನು ಸೇವಿಸ್ತೇವೋ ಅದೇ ನಾವು ಆಗ್ತೇವೆ ಅಂತೇಳಿ ಹೇಳ್ತಾರೆ. ಆದ ಕಾರಣ ಚರಕ ವಿಮಾನಸ್ಥಾನದಲ್ಲಿ ವಿಮಾನಸ್ಥಾನ ಅಂತ ಇದೆ, ವಿಶೇಷಮಾನ ವಿಮಾನ ಅಂದರೆ ಏರೋಪ್ಲೇನ್ ಅಲ್ಲ, ವಿಮಾನಸ್ಥಾನ ಅಂತ ಇದೆ ಚರಕದಲ್ಲಿ. ಅಲ್ಲಿ ಅಷ್ಟ ಆಹಾರ ವಿಧಿ ವಿಶೇಷ ಆಯತನ ಅಂತ ಹೇಳಿದ್ದಾರೆ. ಅಂದರೆ ಆಹಾರವನ್ನು ತಗೊಳ್ಳುವಾಗ ನಾವು 8 ಫ್ಯಾಕ್ಟರ್ಸ್ಗಳನ್ನು ನೋಡಬೇಕು. ಒಂದು ಏನಂತ ಹೇಳಿದರೆ ಪ್ರಕೃತಿ, ಅಂದರೆ ಸ್ವಭಾವ, ನ್ಯಾಚುರಲ್ ಕ್ವಾಲಿಟಿ. ಆ ಕೆಲವು ಲೈಟ್ ಇರ್ತದೆ, ಕೆಲವು ಹೆವಿ ಇರ್ತದೆ. ಈಗ ಹೆಸರು ಕಾಳು ಯಾವಾಗಲೂ ಸೇವಿಸಬೇಕಂತ ಆಹಾರ ಆಯುರ್ವೇದ ಪ್ರಕಾರ, ಅದು ಲೈಟ್ ಫಾರ್ ಡೈಜೆಷನ್. ಹಾಗೆ ಉದ್ದು, ಇಟ್ ಈಸ್ ವೆರಿ ಹೆವಿ. ಯಾಕೆಂತೇಳಿ ನೋಡಿ, ಕೆಲವೊಮ್ಮೆ ನೀವು ಈ ವಡೆ ತಿಂದಾಗ ನಿಮಗೆ ಒಂದು ನಿದ್ರೆ ಬಂದಾಗೆ ಒಂದು ಫೀಲಿಂಗ್ ಬರ್ತದೆ, ಹೊಟ್ಟೆ ಉಬ್ಬಿದಾಗೆ, ಅದು ಹೆವಿ ಫಾರ್ ಡೈಜೆಷನ್. ಹಾಗೆ ಸೆಕೆಂಡ್ ಫ್ಯಾಕ್ಟರ್ ಕಾರಣ ಇದೆ, ಅಂದರೆ ಸಂಸ್ಕರಿಸುವುದು. ಆಹಾರವನ್ನು ಈಗ ಬೇಯಿಸುವುದಿರ್ಬೋದು ಅಂತ ಬೇರೆ ಬೇರೆ ಸಂಸ್ಕಾರಗಳನ್ನು ನೀಡೋದಕ್ಕೆ ಕಾರಣ ಅಂತ ಹೇಳ್ತೇವೆ. ಸಂಸ್ಕಾರವೇ ಗುಣಾಂತರ ಆದಾನ ಮುಚ್ಚತೆ ಅಂತ ಹೇಳ್ತೇವೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀರನ್ನು ನಾವು ತಾಮ್ರದ ಪಾತ್ರೆಯಲ್ಲಿ ಇಡೋದಕ್ಕೂ ಪ್ಲಾಸ್ಟಿಕಲ್ಲಿ ಪಾತ್ರೆಯಲ್ಲಿ ಇಡೋದಕ್ಕೂ ವ್ಯತ್ಯಾಸ ಇದೆ. ಈಗ ಒಂದು ರಿಸರ್ಚ್ ಆಗಿದೆ, ನೀರು ತಾಮ್ರದ ಪಾತ್ರೆಯಲ್ಲಿಟ್ಟು ಸಂಸ್ಕಾರ ಮಾಡೋದರಿಂದ ಈ ಕಾಲೈ ಮತ್ತು ಸೆಫೆಲೋಕಾಕಸ್ ಆರಿಯಸ್ ಎನ್ನುವ ಬ್ಯಾಕ್ಟೀರಿಯಾಗಳು ಸಾಯ್ತವೆ ಅಂತೇಳಿ ಆಲ್ರೆಡಿ ಒಂದು ರಿಸರ್ಚಿಂದ ಪ್ರೂವ್ ಆಗಿದೆ. ಇನ್ನು ಮೂರನೇದು ಸಂಯೋಗ, ಅಂದರೆ 2 ದ್ರವ್ಯ ಪದಾರ್ಥಗಳನ್ನು ನಾವು 2 ವಸ್ತುಗಳನ್ನು ಸೇರಿಸುವುದಕ್ಕೆ ಸಂಯೋಗ ಅಂತ ಹೇಳ್ತೇವೆ. ಪುನರ್ದ್ವಯೋ ಬಹೂನಾಂ ವಾ ದ್ರವ್ಯಾನಾಂ ಸಂಹತಿ ಭಾವ. 2 ಇಲ್ಲಾಂದರೆ 2ಕ್ಕಿಂತ ಹೆಚ್ಚು
ನಾವು ಸೇರಿಸ್ತೇವೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ ಮಳೆಗಾಲದಲ್ಲಿ ಕಣಿಲೆ ಸಿಗ್ತದೆ. ಹೌದು. ಕಣಿಲೆಗೆ ಹೆಸರು ಕಾಳು ಹಾಕುವ ಒಂದು ಕ್ರಮ ಇದೆ ಹೌದು. ನೋಡಿ, ನಮ್ಮ ಹಿರಿಯರಿಗೆ ತುಂಬಾ ಜ್ಞಾನ ಇತ್ತು ಅದರ ಮೇಲೆ. ಕಣಿಲೆ ಅಂತ ಹೇಳಿದ್ರೆ ಉಷ್ಣ, ಅದನ್ನು ತಂಪು ಮಾಡಲಿಕ್ಕೆ ಹೆಸರು ಕಾಳು ಸೇರಿಸುವಂಥದ್ದು. ಹೀಗೆ ಮೀನು ಮತ್ತು ಹಾಲು ಒಟ್ಟಿಗೆ ತೆಕೊಳ್ಬಾರ್ದು ಅಂತ ಹೇಳ್ತಾರೆ, ಅದು ವಿರುದ್ಧ ಆಗ್ತದೆ. ಇಂಥ ಕಾಂಬಿನೇಷನ್ಗಳನ್ನು ಕೂಡ ನಾವು ನೋಡಬೇಕು, ಇದಕ್ಕೆ ಸಂಯೋಗ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಫ್ಯಾಕ್ಟರ್ ಕ್ವಾಂಟಮ್, ಅಂದರೆ ರಾಶಿ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಆಹಾರವನ್ನು ನಾವು ಸೇವಿಸಬೇಕು ಅಂತ ಹೇಳುವಂಥದ್ದು. ಅದರಲ್ಲಿ ಪುನಃ ಸರ್ವಗ್ರಹ ಪರಿಗ್ರಹ ಅಂತೆ. ಸರ್ವಗ್ರಹ ಅಂತ ಹೇಳಿದರೆ ಟೋಟಲ್ ಎಷ್ಟು ನಾವು ಆಹಾರವನ್ನು ತಗೊಳ್ಬೇಕು ಆ ದಿವಸಕ್ಕೆ. ಇನ್ನು ಪರಿಗ್ರಹ ಅಂತ ಹೇಳಿದರೆ ಒಂದು ಬ್ಯಾಲೆನ್ಸ್ ಡಯಟ್, ಆ ಟೋಟಲ್ ಆಹಾರದಲ್ಲಿ ಯಾವುದನ್ನು ಎಷ್ಟೆಷ್ಟು ತಗೊಳ್ಬೇಕು. ನಮ್ಮ ಏನು ಕಂಟೆಂಪ್ರರಿ ಸಿಸ್ಟಮಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಅಂತ ಹೇಳಿದಾಗೆ ನಾವು ಷಡ್ರಸಗಳಿಗೆ ಹೆಚ್ಚು ಮಹತ್ವ ಕೊಡ್ತೇವೆ. ಏಕರಸಾಭ್ಯಾಸೋ ಬಲಕರಣಂ, ಏಕರಸಾಭ್ಯಾಸೋ ದೌರ್ಬಲ್ಯಕರಣಂ, ಸರ್ವರಸಾಭ್ಯಾಸೋ ಬಲಕರಣಂ. ಅಂದರೆ ಕೆಲವರು ನಾವು ಹೇಳೋದು ಕೇಳಿದರೆ ನನಗೆ ಸ್ವೀಟ್ ಮಾತ್ರ ಇಷ್ಟ ಅಂತ ಹೇಳಿ ಅವರು ಸ್ವೀಟ್ ಮಾತ್ರ ತಿಂತಾರೆ, ಖಾರ ತಿನ್ನುವುದಿಲ್ಲ, ಕಹಿ ಅಂತೂ ತಿನ್ನುವುದೇ ಇಲ್ಲ. ಹಾಗಿರಬಾರ್ದು. ಎಲ್ಲ ರಸಗಳನ್ನು, ಷಡ್ರಸಗಳದು, ಸ್ವಾದು, ಅಮ್ಲ, ಲವಣ, ಕಟು, ತಿಕ್ತ, ಕಷಾಯ, ಈ 6 ರಸಗಳನ್ನು ಕೂಡ ನಾವು ಸೇವನೆ ಮಾಡಬೇಕು. ಕೇವಲ ಒಂದೇ ಫುಡ್ಡನ್ನು ನಾವು ಹೆಚ್ಚು ತಿನ್ನುವುದು ಒಳ್ಳೆಯದಲ್ಲ, ಅದರಿಂದ ರೋಗ ಕೂಡ ಬರಲಿಕ್ಕೆ ಒಂದು ಕಾರಣ ಅಂತೇಳಿ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಫ್ಯಾಕ್ಟರ್, 5ನೇ ಫ್ಯಾಕ್ಟರ್ ದೇಶ. ಅಂದರೆ ಈ ಹ್ಯಾಬಿಟಾಟ್ ಅಂತ ಏನು ಹೇಳ್ತೇವೆ, ನಮ್ಮಲ್ಲಿ ಬೆಳೆಯುವಂಥ ತರಕಾರಿ ಹಣ್ಣುಗಳ ಸೇವನೆ ನಾವು ಮಾಡಬೇಕು. ಕಾಶ್ಮೀರದಲ್ಲೋ ಹಿಮಾಚಲಲ್ಲಿ ಆಗುವಂಥ ಆ್ಯಪಲ್ಗಿಂತಲೂ ನಮ್ಮ ತೋಟದಲ್ಲಿ ಆಗುವ ಕದಳಿ ಬಾಳೆಹಣ್ಣು ಇರ್ಬೋದು, ಪಪ್ಪಾಯ ಇರ್ಬೋದು, ಅಂಥ ವಸ್ತುಗಳ, ತರಕಾರಿಗಳ, ಹಣ್ಣುಗಳ ಸೇವನೆಯನ್ನು ನಾವು ಮಾಡಬೇಕು. ಸಾವಯವದ ಕಲ್ಪನೆ ಇದೆ. ಈಗ ನಾವು ಏನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಿವಿ ಹಣ್ಣು ಡೆಂಗ್ಯೂಗೆ ಒಳ್ಳೆ ಅಂತ ಕೆಲವರು ಹೇಳ್ತಾರೆ. ಅದು ನ್ಯೂಜಿಲ್ಯಾಂಡಿಂದ ಇಲ್ಲಿ ಬರಬೇಕಾದ್ರೆ ಖಂಡಿತವಾಗ್ಲೂ ಅದಕ್ಕೆ ಏನಾದರೂ ಕೆಮಿಕಲ್ ಪ್ರೊಸೆಸಿಂಗ್ ಮಾಡದೆ ಇಲ್ಲಿ ಬರಲಿಕ್ಕೆ ಕಷ್ಟ ಇಲ್ಲಿವರೆಗೆ. ಆದ ಕಾರಣ ಆದಷ್ಟು ನಾವು ಲೋಕಲ್ ಆಹಾರಗಳನ್ನು ಸೇವನೆ ಮಾಡಬೇಕು. ಇನ್ನು ಕಾಲ ಅಂತ ಹೇಳ್ತೇವೆ, ಟೈಮ್ ಫ್ಯಾಕ್ಟರ್. ಈಗ ಹೇಳ್ತೇವೆ 9 ರೋಗಿ, 2 ಭೋಗಿ, 3 ರೋಗಿ, 4 ಎತ್ಕೊಂಡು ಹೋಗಿ ಅಂತ ಹೇಳ್ತೇವೆ. ಆದ ಕಾರಣ ಆಯುರ್ವೇದದಲ್ಲಿ ಇನ್ನೊಂದು ಹೇಳಿದ್ದಾರೆ, ಯಾಮ ಮಧ್ಯೆ ನ ಭೋಕ್ತವ್ಯಂ, ಯಾಮ ಯುಗ್ಮೆ ನ ಲಂಘಯೇತ್. ಯಾಮ ಅಂದರೆ 3 hours, ಯಾಮ ಮಧ್ಯೆ ನ ಭೋಕ್ತವ್ಯಂ, 3 ಗಂಟೆಗೊಮ್ಮೆ ನಾವು ಪುನಃ ತಿಂತಾ ಇರುವುದು ಒಳ್ಳೆಯದಲ್ಲ. ಹಾಗೆ ಯಾಮ ಯುಗ್ಮೆ ನ ಲಂಘಯೇತ್, ಹಾಗಂತೇಳಿ 6 ಗಂಟೆಗಿಂತಲೂ ಹೆಚ್ಚು ಹಸಿದಿರುವುದು ಒಳ್ಳೆಯದಲ್ಲ. ಆ ಒಂದು ಬ್ಯಾಲೆನ್ಸ್ ರೀತಿಯಲ್ಲಿ ಹೋಗಬೇಕು. ಇನ್ನು ನಾವು ಋತು ಅನುಸಾರ ಆಹಾರವನ್ನು ತಗೊಳ್ಬೇಕು. ಈಗ ಮಾವಿನ ಹಣ್ಣಿಗೆ ಒಂದು ಸೀಸನ್ ಇರ್ತದೆ, ಇಡೀ ವರ್ಷದಲ್ಲಿ ಮಾವಿನ ಹಣ್ಣು ಸಿಗ್ತದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ರಾಸಾಯನಿಕಗಳು ಇರಬಹುದು. ಹೌದು, ಕಾಲಕ್ಕೆ. ಈಗ ನಾನು ಗುಜರಾತಲ್ಲಿ ಇರುವಾಗ ಅಲ್ಲಿ ರೋಡ್ ಸೈಡಲ್ಲಿ ಆ ಸಿಸ್ಟಮ್ ಇಲ್ಲಿ ಇಲ್ಲ. ಅಂದರೆ ನಮ್ಗೆ ಗೊತ್ತಾಗ್ತದೆ ಈಗ ದ್ರಾಕ್ಷಿ ಹಣ್ಣು ಅಂತ ಎಲ್ಲಿ ನೋಡಿದ್ರು ದ್ರಾಕ್ಷಿಗಳೇ ಇರ್ತದೆ. ಮಾವು ಟೈಮಲ್ಲಿ ಕೇಸರ ಮಾವು ಎಲ್ಲ ಕಡೆ ಇರ್ತದೆ ಅಂತ ಇಲ್ಲಿ ಅಂದರೆ ಅಂಗಡಿಗಳಲ್ಲಿ ಕೆಲವು ನಮ್ಗೆ ಯಾವ ಸೀಸನಲ್ಲಿ ಯಾವ ಹಣ್ಣು ಅಂತೇಳಿ ಗೊತ್ತಾಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಈ ಯಾವ ಸೀಸನಲ್ಲಿ ಯಾವ ತರಕಾರಿ ನಮಗೆ ನೇಚರೇ ಕೊಡ್ತದೆ, ನಮ್ಮ ದೋಷಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನೇಚರೇ ಕೊಡ್ತದೆ, ಅದನ್ನು ನಾವು ಸೇವನೆ ಮಾಡೋದು ಒಳ್ಳೆಯದು. ಇನ್ನು ಕೆಲವು ಉಪಯೋಗ ಸಂಸ್ಥೆ, ಅಂದರೆ ಊಟ ಮಾಡುವಾಗ ಹೇಗೆ ಮಾಡಬೇಕಂತ ಹೇಳಿದ್ದಾರೆ. ಉಷ್ಣಮಶ್ನೀಯಾತ್, ಸ್ವಲ್ಪ ಬಿಸಿ ಇರುವುದು ಸೇವನೆ ಮಾಡಬೇಕು. ತಂಗಳನ್ನೆಲ್ಲ ಒಳ್ಳೆಯದಲ್ಲ. ಸ್ನಿಗ್ಧಮಶ್ನೀಯ, ಸ್ವಲ್ಪ ತುಪ್ಪ ಹಾಕಿ ಊಟ ಮಾಡುವಂಥದ್ದು. ಮಾತ್ರವತ್, ಜೀರ್ಣೆ, ವೀರ್ಯಾವಿರುದ್ಧಂ, ಇಷ್ಟೇ ದೇಶಿ, ಅಂದರೆ ಊಟ ಮಾಡುವ ಜಾಗ ಕೂಡ ನಮ್ಮದು ಸ್ವಲ್ಪ ಕ್ಲೀನಾಗಿರಬೇಕು. ಒಂದು ಅಸಹ್ಯ ಹುಟ್ಟಿಸುವಂತಹ ಜಾಗದಲ್ಲಿ ನಾವು ಊಟವನ್ನು ಮಾಡಬಾರ್ದು. ಅಜಲ್ಪನ್, ಹಾಸನ್, ನಾತಿ ಧೃತಂ, ನಾತಿ ವಿಲಂಬಿತಂ, ಅಂದರೆ ಫ್ಯಾಮಿಲಿ ದ್ಯಾಟ್ ಈಟ್ಸ್ ಟುಗೆದರ್ ಸ್ಟೇಸ್ ಟುಗೆದರ್ ಅಂತ ಹೇಳ್ತೇವೆ. ನಾವು ಮಾತಾಡಬೇಕು ಸರಿ, ಹಾಗಂತೇಳಿ ಕಿರಿಚಾಡ್ತಾ ಊಟ ಮಾಡೋದು ಅದೆಲ್ಲ ಸರಿಯಲ್ಲ. ಒಂಥರ ಅದೇ ಅಜಲ್ಪನ್ ಅಹಾಸನ್ ಅಂತೇಳಿ ನಗಾಡ್ತಾ ಏನು ದೊಡ್ಡ ಜೋಕೆಲ್ಲ ಹೇಳಿ ಉಲ್ಲಾಸಭರಿತವಾಗಿ ಊಟ ಮಾಡಬೇಕು ಸರಿ. ಹಾಗಂತೇಳಿ ಬೊಬ್ಬೆ ಹಾಕ್ತಾ ಊಟ ಮಾಡೋದು ಅದೆಲ್ಲ ಖಂಡಿತವಾಗ್ಲೂ ಒಳ್ಳೆಯದಲ್ಲ. ತನ್ಮನಾ ಭುಂಜಿತ ಆತ್ಮಾನಂ ಅಭಿಸಮೀಕ್ಷೆ, ನಿಮ್ಗೆ ಎಷ್ಟು ಬೇಕು ಅದನ್ನು ಸರಿಯಾಗಿ ಯೋಚನೆ ಮಾಡಿ ತಿನ್ನಬೇಕು. 3 ಭಾಗವನ್ನು ಮಾಡಿದರೆ, 1 ಭಾಗ ಸಾಲಿಡ್ ಫುಡ್ಸಿಗೆ, ಘನ ಆಹಾರಕ್ಕೆ, ಇನ್ನೊಂದು ಭಾಗ ದ್ರವ ಆಹಾರಕ್ಕೆ, ಇನ್ನೂ 1 ಭಾಗ ಈ ದೋಷಗಳ ಸಂಚಾರಕ್ಕೆ. ಸ್ವಲ್ಪ ಒಂದು ಪಾಟ್ ಒಳಗೆ ನಾವು ಫುಲ್ ಹಾಕಿ ಇಟ್ಟರೆ ಖಂಡಿತವಾಗಲೂ ಅಲ್ಲಿ ನೆಕ್ಸ್ಟ್ ರಿಯಾಕ್ಷನ್ಸ್ ಆಗಲಿಕ್ಕೆಲ್ಲ ಒಂದು ವ್ಯವಸ್ಥೆ ಇರುವುದಿಲ್ಲ. ಆದ ಕಾರಣ ಆತ್ಮಾನಂ ಅಭಿಸಮೀಕ್ಷಾ ಊಟವನ್ನು ಮಾಡಬೇಕಂತೇಳಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಡಾಕ್ಟರ್, ಇವತ್ತು ಕೋವಿಡ್-19 ಎನ್ನುವ ಮಹಾಮಾರಿಯು ಇಡೀ ವಿಶ್ವವನ್ನೇ ತತ್ತರಿಸುವಂತೆ ಮಾಡಿದೆ. ಜನರು ಇದಕ್ಕೆ ಯಾವ ರೀತಿಯ ಔಷಧಿ ಇದೆ ಅಂತ ಹೇಳುವಂಥ ಒಂದು ಹುಡುಕಾಟದಲ್ಲಿ ಇದ್ದಾರೆ. ಬಹುಶಃ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದೇ ಈಗ ಪ್ರಮುಖ ವಿಚಾರ ಅಂತೇಳಿ ಕಾಣ್ತದೆ.
ಹಾಗಾಗಿ ಜನರು ಆಯುರ್ವೇದದತ್ತ ಕೂಡ ಮುಖ ಮಾಡಿದ್ದಾರೆ. ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲು ಆಯುರ್ವೇದದ ಪ್ರಕಾರ ನಾವು ಏನು ಮಾಡಬಹುದು? ಆಯುರ್ವೇದದಲ್ಲಿ ಈ ಕೋವಿಡನ್ನು ಜನಪದೋದ್ವಂಸ ಅಂತ ಹೇಳ್ಬೋದು. ಸುಶ್ರುತ ನಿಧಾನ ಸ್ಥಾನದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಪ್ರಸಂಗಾತ್ ಗಾತ್ರ ಸಂಸ್ಪರ್ಶಾತ್ ನಿಶ್ವಾಸಾತ್ ಸಹಭೋಜನಾತ್ ಸಹಸಹ್ಯಾಸನ ಚಾಪಿ ವಸ್ತ್ರಮಾಲ್ಯಾನುಧಾರಣಾತ್ ಜ್ವರಂ ಕುಷ್ಠಂ ಶೋಷಶ್ಚ ನೇತ್ರಾಭಿಷಂತಯೇವ ಚ ಔಪಸರ್ಗಿಕ ರೋಗಾಚ ಸಂಕ್ರಾಮಂತಿ ನರಾಣ್ಣರಂ. ಇವತ್ತು ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಅದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಪ್ರಸಂಗಾತ್ ಮಾತಾಡುವುದರಿಂದ, ಗಾತ್ರ ಸಂಸ್ಪರ್ಶಾತ್ ಮುಟ್ಟುವುದರಿಂದ, ನಿಶ್ವಾಸಾತ್ ಏನು ಎರೋಸೋಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ ಅದು, ಸಹಭೋಜನಾತ್ ಒಟ್ಟಿಗೆ ಊಟ ಮಾಡುವುದರಿಂದ, ಒಟ್ಟಿಗೆ ಮಲಗುವುದರಿಂದ, ಮತ್ತು ಫೊಮೈಟ್ಸ್ ಅಂತ ಏನು ಹೇಳ್ತೇವೆ, ಫೊಮೈಟ್ಸ್ ಅಂತ ಹೇಳ್ತೇವೆ. ವಸ್ತ್ರಮಾಲ್ಯಾನುಧಾರಣಾತ್ ಬೇರೆಯವರ ವಸ್ತ್ರವನ್ನು ಯೂಸ್ ಮಾಡುವುದರಿಂದ ಜ್ವರ, ಈ ಸಾಂಕ್ರಾಮಿಕ ರೋಗಗಳು ಬರ್ತವೆ ಅಂತ ಹೇಳ್ತೇವೆ. ಈ ಕೋವಿಡ್-19 ಒಂದು ರೋಗವು ಜನಪದೋದ್ವಂಸ ಎಂಬ ಇದರಲ್ಲಿ ಬರ್ತದೆ. ಈಗ ಈ ನಮ್ಮ ಇದಕ್ಕೊಂದು ವ್ಯಾಕ್ಸಿನ್ ಹುಡುಕುವವರೆಗೆ ಖಂಡಿತವಾಗಲೂ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವುದೇ ಆಯುರ್ವೇದದಲ್ಲಿ ಏನು ಮದ್ದು ಕೊಡುವುದು ಇದ್ದರೂ ಕೂಡ, ಮಾಡೋದಿದ್ದರೂ ಕೂಡ ಅದಕ್ಕೆ ಆದಂಥ ICMR ಗೈಡ್ಲೈನ್ಸ್ ಇದೆ, ಅದರ ಪ್ರಕಾರ ಹೋಗಬೇಕಾಗ್ತದೆ. ಯಾರಿಗೂ ನಾನು ಕೋವಿಡ್ಗೆ ಔಷಧಿಯನ್ನು ಕಂಡು ಹುಡುಕಿದ್ದೇನೆ ಅಂತೇಳಿ ಕ್ಲೈಮ್ ಮಾಡುವ ಹಾಗೆ ಇಲ್ಲ. ಮಾಡಬಾರ್ದು ಅಂತಲ್ಲ, ಅವರಿಗೆ ಕ್ರೆಡಿಟ್ ಅವರಿಗೆ ಸಿಗ್ತದೆ. ಆದರೆ ಅದಕ್ಕೊಂದು ಪ್ರೋಟೋಕಾಲ್ ಇದೆ. ಆಯುಷ್ ಮಿನಿಸ್ಟ್ರಿ ಇದೆ ಸೆಂಟ್ರಲ್, ಅಲ್ಲಿ ಅವರು ಅದನ್ನು ಸಬ್ಮಿಟ್ ಮಾಡಬೇಕು. ನಂತರ ಈ ಕ್ಲಿನಿಕಲ್ ಟ್ರಯಲ್ಸ್ ಆಗಬೇಕು. ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚನ್ನು ಅಪ್ರೂವ್ ಮಾಡಬೇಕು. ನಂತರ ಅದನ್ನು ಹೇಳ್ಬೋದು. ಆದ ಕಾರಣ ನಾನು ಮಾಡ್ತೇನೆ ಅಂತೇಳಿ ಅಲ್ಲಿ ಇಲ್ಲಿ ನಾವು ಹೇಳೋದು ಕೇಳ್ತೇವೆ. ಅದು ನಾನು ಟ್ರೀಟ್ ಮಾಡ್ತೇನೆ ಅಂತ ಹೇಳೋದು ಸರಿ, ಅದು ಅವರ ಕಾನ್ಫಿಡೆನ್ಸಿಗೆ ಬಿಟ್ಟ ವಿಚಾರ. ಆದರೆ ಅದಕ್ಕೊಂದು ಕರೆಕ್ಟ್ ಪ್ರೋಟೋಕಾಲ್ ಇದೆ. ಆದರೆ ಈಗ ಆಯುಷ್ ಇಲಾಖೆಯು ಕೆಲವು ಗೈಡ್ಲೈನ್ಸನ್ನು ಕೊಟ್ಟಿದೆ, ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಿ. ಈಗ ನೀಡ್ ಆಫ್ ದ ಅವರ್ ಈಸ್ ನಮ್ಮ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥದ್ದು. ಅದಕ್ಕೆ ಏನು ಮಾಡಬೇಕಂತ ಹೇಳಿದರೆ, ಆಯುಷ್ ಇಲಾಖೆಯ ಪ್ರಕಾರ ಏನು ಕೊಟ್ಟಿದ್ದಾರೆ ಅದನ್ನೇ ನಾನು ಹೇಳ್ತೇನೆ, ನನ್ನದನ್ನು ಏನು ಸೇರಿಸುವುದಿಲ್ಲ. ನಿಯಮಿತವಾಗಿ ಬಿಸಿನೀರು ಕುಡಿಯುವುದು, ಪ್ರತಿದಿನ ಯೋಗಾಸನ, ಪ್ರಾಣಾಯಾಮ ಹಾಗೂ ಧ್ಯಾನ ಅಭ್ಯಾಸವನ್ನು ಕನಿಷ್ಠ 30 ನಿಮಿಷಗಳ ಕಾಲ ನಡೆಸುವುದು. ಇನ್ನು ಅಡುಗೆಯಲ್ಲಿ ಅರಿಶಿನ, ಜೀರಿಗೆ, ಕೊತ್ತಂಬರಿ ಹಾಗೂ ಬೆಳ್ಳುಳ್ಳಿಯನ್ನು ಬಳಸುವುದು. ಆಯುರ್ವೇದದ ಪದ್ಧತಿಯಲ್ಲಿ ಹೇಳಲಾದ ದಿನಚರ್ಯ ಹಾಗೂ ಋತುಚರ್ಯೆಯನ್ನು ಪಾಲಿಸುವುದರಿಂದ ಉತ್ತಮ ಆರೋಗ್ಯ ಗಳಿಸಬಹುದು. ಇನ್ನು ತುಳಸಿ, ದಾಲ್ಚಿನಿ, ಕರಿಮೆಣಸು, ಒಣಶುಂಠಿ ಹಾಗೂ ಒಣದ್ರಾಕ್ಷಿಗಳನ್ನು ಸೇರಿಸಿ ಕಷಾಯ ತಯಾರಿಸಿ ದಿನಕ್ಕೆ 1 ಅಥವಾ 2 ಬಾರಿ 15ರಿಂದ 20 ಮಿಲಿಲೀಟರ್ ಕುಡಿಯುವುದು. ಅಗತ್ಯವಿದ್ದಲ್ಲಿ ಅದಕ್ಕೆ ಬೆಲ್ಲ ಮತ್ತು ಲಿಂಬೆ ರಸವನ್ನು ಸೇರಿಸಬಹುದು. ಇನ್ನು ಗೋಲ್ಡನ್ ಮಿಲ್ಕ್ ಅಂತೆಂದು ಹೇಳ್ತಾರೆ, ಅರಿಶಿನ ಹಾಲು, ಅರ್ಧ ಟೀ ಚಮಚ ಅರಿಶಿನ ಹುಡಿಯನ್ನು, ಇದು ಸಾಧ್ಯವಾದರೆ ಮನೆಯಲ್ಲಿ ಬೆಳೆಸಿದ ಅರಿಶಿನ ಆದರೆ ಉತ್ತಮ, 150 ml ಬಿಸಿ ಹಾಲಿನಲ್ಲಿ ಸೇರಿಸಿ ದಿನಕ್ಕೆ 1 ಅಥವಾ 2 ಬಾರಿ ಸೇವಿಸುವುದು. ಇದು ಖಂಡಿತವಾಗಲೂ ನಮ್ಮ ಆರೋಗ್ಯ ರೋಗ ಶಕ್ತಿಯನ್ನು ಖಂಡಿತವಾಗ್ಲೂ ಇನ್ಕ್ರೀಸ್ ಮಾಡ್ತದೆ. ಕೋವಿಡ್ ಅಂತ ಹೇಳಿ ಅಲ್ಲ, ಯಾವುದೇ ಈ ಟೈಮಲ್ಲಿ ಬರುವಂಥ ಎಲ್ಲವೂ ಶೀತ ಕೆಮ್ಮು ಎಲ್ಲವೂ ಕೋವಿಡ್ ಆಗಬೇಕಂತಿಲ್ಲ. ಇವನ್ ಅದಕ್ಕೆ ಕಮ್ಮಿ ಮಾಡಲಿಕ್ಕೂ ಖಂಡಿತವಾಗ್ಲೂ ಇದು ಉಪಯೋಗ ಆಗ್ತದೆ. ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಪ್ರಸ್ತುತಪಡಿಸುವ ಸೋಮವಾರದ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸಂದೇಶದಲ್ಲಿ ಅತಿಥಿಯಾಗಿ ಡಾಕ್ಟರ್ ಸುಪ್ರೀತ್ ಜೆ ಲೋಬೋ ಇವರು ಇಂದು ಆಯುರ್ವೇದದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ಆಯುರ್ವೇದ ಈ ಒಂದು ಪದ್ಧತಿಯ ವೈಶಿಷ್ಟ್ಯತೆಗಳು, ಈ ಬಗ್ಗೆ ಜನರಲ್ಲಿ ಇರುವಂತಹ ಅಭಿಪ್ರಾಯಗಳು, ತಪ್ಪು ಕಲ್ಪನೆಗಳು ಹಾಗೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಆಯುರ್ವೇದದ ಪ್ರಾಮುಖ್ಯತೆ ಹಾಗೂ ನಮ್ಮ ಜೀವನ ಕ್ರಮ, ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಅವರು ಹಂಚಿಕೊಂಡಿದ್ದಾರೆ. ಇಂದು ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ಸಂದೇಶ ರೇಡಿಯೋ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಮಾಹಿತಿಯನ್ನು ಹಂಚಿಕೊಂಡಂಥ ಡಾಕ್ಟರ್ ಸುಪ್ರೀತ್ ಜೆ ಲೋಬೋ ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಸಂದೇಶ ಪ್ರತಿಷ್ಠಾನದ ರೇಡಿಯೋ ಕಾರ್ಯಕ್ರಮಕ್ಕೆ ನನ್ನನ್ನಿಲ್ಲಿ ಆಹ್ವಾನಿಸಿ ನನ್ನ ಕೆಲವು ವಿಷಯಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ. ಕೊನೆಯದಾಗಿ ಹೇಳುವುದೇನಂತ ಹೇಳಿದರೆ, ಪ್ರೊಫೆಸರ್ BM ಹೆಗ್ಡೆ ಅವರು ಯಾವಾಗಲೂ ಹೇಳುವ ಒಂದು ಮಾತಿದೆ, ನಿತ್ಯಂ ಇತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಶೇಷು ಆಸಕ್ತಃ ದಾತಾ ಸಮ ಸತ್ಯಪರ ಕ್ಷಮವಾನ್ ಆಪ್ತೋಪಸೇವಿ ಚ ಭವತ್ಯರೋಗ. ಅಂದರೆ ಅಷ್ಟಾಂಗ ಸಂಗ್ರಹದಲ್ಲಿ ಹೇಳಿದ್ದಾರೆ, ಯಾರು ಯಾವಾಗಲೂ ಒಂದು ಹಿತವಾದ ಅಂದರೆ ಒಳ್ಳೆಯ ಆಹಾರ ವಿಹಾರವನ್ನು ಮಾಡ್ತಾರ, ಸೇವಿಸ್ತಾರ, ಸಮೀಕ್ಷಕಾರಿ ವಿಷಯೇಶು ಆಸಕ್ತ, ಈ ವರ್ಲ್ಡ್ಲಿ ಪ್ಲೆಷರನ್ನು ಹೆಚ್ಚು ಮಾಡದೇ ಇದ್ದು, ದಾತಾಹ ಈ ಸ್ವಲ್ಪ ಆದರೂ ದಾನ ಧರ್ಮವನ್ನು ಮಾಡುವಂಥದ್ದು ಇರ್ಬೋದು, ಸಮಹ ಈ ಬೇಜಾರಾಗದ ಆಗುವಾಗ ಕುಗ್ಗದೇ ಇರುವುದು, ಖುಷಿಯಲ್ಲಿ ಹಿಗ್ಗದಿರುವುದು, ಸಮಹ
ಸತ್ಯಪರ ಯಾವಾಗಲೂ ಸತ್ಯಕ್ಕೆ ಇರ್ತಾರ, ಕ್ಷಮವಾನ್ ಕ್ಷಮಿಸುವ ಗುಣ ಇರ್ತದೋ, ಇವನ್ ಆಪ್ತೋಪಸೇವಿ ಅಂದರೆ ಒಳ್ಳೆಯ ಕಂಪನಿಯಲ್ಲಿ ಒಳ್ಳೆಯ ಫ್ರೆಂಡ್ ಸರ್ಕಲ್ ಜೊತೆ ಇರ್ತಾರೋ ಅವನು ಖಂಡಿತವಾಗಲೂ ಯಾವತ್ತೂ ರೋಗಕ್ಕೆ ಈಡಾಗುವುದಿಲ್ಲ ಅಂತೇಳಿ ಅಷ್ಟಾಂಗ ಸಂಗ್ರಹದಲ್ಲಿ ಹೇಳ್ತಾರೆ. ಈ ಒಂದು ಸಂದೇಶವನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್.